ಭಗವತಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರು ವೈರಾಗ್ಯ ಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मव्यामोहतस्तरितराणि दिनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्चिजनार्चितप्रदं प्रणमामि प्रणतार्तिहारिणं कृत्वानमद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ जन्नो नित्यशं वरुणः जन्नो भवत्वर्यमा जन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्तिः शान्तिः शान्तिः। अशेषचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः। श्रीमते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಸಮತ ಸ್ಥಾಪನೆ ಮಾಡುವ ಭಾಗ ವಿಸ್ತಾರವಾದ ಭಾಗ ಇದು. ಅದರಲ್ಲಿ ಭಾಷ್ಯಕಾರರು ಒಂದು ಕಾರಿಕೆಯನ್ನ ಹೇಳಿ ಅದಕ್ಕೆ ವಿವರಿಸ್ತಾರೆ. 253 ಕನ್ನಡ ಪುಸ್ತಕದಲ್ಲಿ ಪುಟ 253. ತದಿದಮಾಹ ಏಕತ್ವೇ ಸತಿ ನಾನಾತ್ವಂ ನಾನಾತ್ವೇ ಸತಿ ಚ ಏಕತಾ ಅಚಿಂತ್ಯಂ ಬ್ರಹ್ಮಣೋ ರೂಪಂ ಕಸ್ತದ್ವೇದಿತುಮರ್ಹತಿ. ಏಕತ್ವೇ ಸತಿ ಒಂದಾಗಿಯೇ ಇದ್ದರೂ ಕೂಡ ನಾನಾತ್ವ, ಏಕತ್ವವು ನಾನಾತ್ವವು ಕಂಡುಬರುತ್ತೆ. ನಾನಾತ್ವವಾಗಿದ್ದರೂ ಕೂಡ ಏಕತ್ವ. ಪರಬ್ರಹ್ಮನ ರೂಪವು ಅಚಿಂತ್ಯವಾದದ್ದು, ಯಾರು ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಳುವಂತಹ ಕಾರಿಕೆ ಇದು. ಇದರಲ್ಲಿ ಅರ್ಥವನ್ನ ವಿವರಿಸ್ತಾರೆ. ಹೇಗೆ ಏಕತ್ವ ನಾನಾತ್ವಗಳು ಅಂತ ಹೇಳಿಬಿಟ್ಟು, ಇದು ಭೇದಾಭೇದವಾದಿಗಳಂತೆ ಅಲ್ಲ. ಭೇದಾಭೇದವಾದಿಗಳು ಭಾಸ್ಕರರು, ಯಾದವ ಪ್ರಕಾಶರು ಪ್ರಸಿದ್ಧರಾಗಿರೋರು. ಅದರಲ್ಲಿ ಭಾಸ್ಕರಾಚಾರ್ಯರು ಅನ್ನವರು ಭೇದವು ಔಪಾಧಿಕ ಅಂತ ಹೇಳಿದ್ರು. ನಿಜವಲ್ಲ, ಪರಮಾರ್ಥವಲ್ಲ, ಅದು ಉಪಾಧಿಕೃತವಾದದ್ದು, ಬ್ರಹ್ಮನ ತೋರುವಿಕೆ ಅಷ್ಟೇ. ಯಾದವ ಪ್ರಕಾಶರು ಬ್ರಹ್ಮನ ಸಾಕ್ಷಾತ್ತಾದ ಭಾಗವೇ ಜೀವ ಅಂತ ಹೇಳಿದ್ರು. ಇದೆರಡೂ ಕೂಡ ಸರಿಯಲ್ಲ. ಆದ್ದರಿಂದ ಇಲ್ಲಿ ಕಂಡುಬರುವಂತಹ ಭೇದಾಭೇದ ಅಂತ ಕಂಡುಬರುತ್ತಲ್ಲ, ಇಲ್ಲಿ ಏಕತ್ವ ನಾನಾತ್ವ, ಇದು ಯಾವ ರೀತಿಯಲ್ಲಿ ನಾವು ಶ್ರುತಿಗೆ ಅನುಗುಣವಾಗಿ ಅರ್ಥ ಮಾಡಬೇಕು ಅನ್ನೋದನ್ನು ಭಾಷಿಕಾರರು ತಿಳಿಸ್ತಾರೆ. ಇದು ಪ್ರಶಾಸಿತೃತ್ವೇನ ಏಕಃ ಏವ ಸನ್ನೆ ವಿಚಿತ್ರ ಚಿತ್ತಿದ್ವಸ್ತುಷು ಅಂತರಾತ್ಮತೆಯ ಪ್ರವಿಶ್ಯ ತತ್ತದ್ರೂಪೇಣ ವಿಚಿತ್ರ ಪ್ರಕಾರ ವಿಚಿತ್ರಕರ್ಮಕಾರೆಯನ್ನು ನಾನಾ ರೂಪತಾಂ ಭಜತೆ. ಆದ್ದರಿಂದ ಇದು ಔಪಾಧಿಕವೂ ಅಲ್ಲ, ಅಥವಾ ಸಾಕ್ಷಾತ್ತಾದ ಬ್ರಹ್ಮನ ಭಾಗವೇ ಜೀವ ಮತ್ತು ಅಚೇತನವೂ ಅಲ್ಲ. ಇಲ್ಲಿ ಶ್ರುತಿಯು ಹೇಳಿರುವ ಹಂಗೆ ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಪ್ರಶಾಸಿತಾರಂ ಸರ್ವೇಷಾಂ ಅಣೀಯಾಂಸಂ ಅಣೀಯಸಾಂ
ಮೊದಲಾದದ್ದು ಸ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆಗಾಗಿ ಸೂರ್ಯಾಚಂದ್ರಂಸೌ ವಿಧೃತೌ ತಿಷ್ಠತಃ ಇದೆಲ್ಲ ಪ್ರಶಾಸನ ಮಾಡುವವನು ಪರಮಾತ್ಮ ಒಬ್ಬನೇ, ಪರಬ್ರಹ್ಮ ಒಬ್ಬನೇ ಅಂತ ಹೇಳಿರೋದ್ರಿಂದ ಒಬ್ಬನೇ ಆಗಿರುವುದು, ಪ್ರಶಾಸಿತ ಆಗಿರುವುದರಿಂದ ಒಬ್ಬನೇ. ಪ್ರಶಾಸಿತೃತ್ವೇನ ಏಕಏವ ಸನ್. ವಿಚಿತ್ರ ಚಿರಚಿದ್ವಸ್ತುಷು ಅಂತರಾತ್ಮತೆಯ ಪ್ರವಿಶ್ಯ. ವಿಚಿತ್ರವಾದದ್ದು ಅಂದ್ರೆ ಅನೇಕ ವಿಧಗಳು, ಅದರಲ್ಲಿ ಅವಾಂತರ ಭೇದಗಳು, ಚೇತನಾಚೇತನಗಳಲ್ಲಿ ಭೇದಗಳು, ಅದರಲ್ಲಿ ಅವಾಂತರ ಭೇದಗಳು. ಇದೆಲ್ಲ ವಸ್ತು ಅಂದ್ರೆ ಪರಮಾರ್ಥವಾಗಿ ಇರುವಂತಹ ಚಿರಚಿತ್ ಪದಾರ್ಥಗಳು ಯಾವ್ಯಾವುದಿದೆಯೋ ಅದರಲ್ಲೆಲ್ಲ ಅಂತರಾತ್ಮನಾಗಿ ಪ್ರವೇಶ ಮಾಡಿ ಆಯಾ ರೂಪಗಳಲ್ಲಿ ತಾನು ಅವುಗಳನ್ನು ವಿಚಿತ್ರವಾದ ಪ್ರಕಾರವಾಗಿ ಹೊಂದಿ ಪ್ರಕಾರಿಯಾಗಿ ಇದ್ದು ಅವುಗಳಲ್ಲಿ ವಿಚಿತ್ರವಾದ ಕರ್ಮಗಳನ್ನೆಲ್ಲ ಮಾಡಿಸುವವನಾಗಿ ನಾನಾ ರೂಪವನ್ನು ಪಡೆದುಕೊಳ್ತಾನೆ. ಈ ಪ್ರಪಂಚವೆಲ್ಲ ಪರಮಾತ್ಮನ ರೂಪವೇ. ಎಲ್ಲಕ್ಕೂ ಅಂತರ್ಯಾಮಿಯಾಗಿರುವನು ಒಬ್ಬನೇ ಪರಮಾತ್ಮ. ಎಲ್ಲವನ್ನು ಪ್ರಶಾಸನ ಮಾಡುವ ರೂಪದಲ್ಲಿ ಒಬ್ಬನೇ. ಅಂತರ್ಯಾಮಿ ಐಕ್ಯ ಅಂತ ಹೇಳೋದು. ಎಲ್ಲರಿಗೂ ಅಂತರ್ಯಾಮಿಯಾಗಿರುವನು ಒಬ್ಬನೇ. ಆದರೆ ಆ ಪದಾರ್ಥಗಳು ವಿಚಿತ್ರವಾಗಿ ನಾನಾ ರೂಪವಾಗಿರೋದ್ರಿಂದ ಎಲ್ಲ ರೂಪಗಳು ಪರಮಾತ್ಮನ ರೂಪಗಳೇ ಅಂತ ಹೇಳಬಹುದು. ಆ ರೀತಿ ಅವನಿಗೆ ನಾನಾತ್ವವು ಹೇಳಲ್ಪಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದನ್ನ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಅಥ ಭೇದಾಭೇದಾನುಗುಣ ಇವ ಯಹ ಶ್ಲೋಕ. ಭೇದಾಭೇದ ವಾದಕ್ಕೆ ಅನುಗುಣವಾಗಿರುವ ಹಾಗಿದೆ ಶ್ಲೋಕ. ಆ ಶ್ಲೋಕವನ್ನ ವ್ಯಾಖ್ಯಾನ ಮಾಡ್ತಾರೆ. ತದಿದಮಾಹ ಅಂತ ಹೇಳ್ಬಿಟ್ಟು, ತದಿದಂ ಆಶ್ಚರ್ಯ ರೂಪತ್ವಂ. ತದಿದಂ ಆಹ, ಏನನ್ನು ಹೇಳುತ್ತೆ ಈ ಶ್ಲೋಕ ಅಂತ ಹೇಳಿದ್ರೆ ಪರಮಾತ್ಮನ ಆಶ್ಚರ್ಯ ರೂಪವನ್ನು ಹೇಳುತ್ತೆ. ಏಕತ್ವೇ ಸತಿ ನಾನಾತ್ವಂ ಇತ್ಯೇತತ್ ವ್ಯಾಚಷ್ಟೆ ಪ್ರಶಾಸಿತೃತ್ವೇನ ಇತಿ. ಏಕಶಬ್ದ ಪ್ರಕಾರಿ ಐಕ್ಯ ಪರಃ. ಪ್ರಕಾರಿ ಒಬ್ಬನೇ, ಅಂತರ್ಯಾಮಿ ಐಕ್ಯ, ಪ್ರಕಾರಿ ಐಕ್ಯ, ಎಲ್ಲವೂ ಅವನ ಪ್ರಕಾರಗಳು. ಶರೀರಿತೆಯ ಪ್ರಕಾರಿತ್ವ ಉಪಪಾದಕಂ ಪ್ರಶಾಸಿತೃತ್ವೇನ ಇತಿ ಪದಂ. ಪ್ರಶಾಸನೆ ಮಾಡುವವನು ಅನ್ನೋದರಿಂದ ಎಲ್ಲವೂ ಅವನ ನಿಯಮನದಲ್ಲಿದೆ. ಆದ್ದರಿಂದ ಸರ್ವಂ ನಿಯಂತ್ರಿತೆಯ ಆಪ್ನೋತಿ, ಅಂತರ್ಯಾಮಿಯಾಗಿರುವವನು ಆತ್ಮತೆಯ ಪ್ರವೇಶ ಮಾಡಿರುವುದರಿಂದ ಅಂತರಾತ್ಮನಾಗಿ ಅವನು ಶರೀರಿ, ಸರ್ವಶರೀರಿಯಾದ ಪರಮಾತ್ಮ ಸರ್ವವನ್ನು ತನ್ನ ಪ್ರಕಾರವಾಗಿ ಹೊಂದಿದ್ದಾನೆ. ತತ್ತದ್ರೂಪೇಣ ವಿಚಿತ್ರ ಪ್ರಕಾರ, ಆಯಾ ರೂಪಗಳಿಂದ ವಿಚಿತ್ರವಾದ ಪ್ರಕಾರವಾಗಿ ಇರುವ ಪ್ರಕಾರಿ ಒಬ್ಬನೇ. ತತ್ತಚ್ಛರೀರತೆಯ ವಿಚಿತ್ರ ಪ್ರಕಾರ. ರೂಪ ಅನ್ನುವುದು ಶರೀರ ಶಬ್ದವನ್ನೇ ಶರೀರದ ಅರ್ಥದಲ್ಲಿಯೇ ಬರುತ್ತೆ. ರೂಪಾಂಶ, ತನು, ವಪು ಮೊದಲಾದ ಶಬ್ದಗಳು ಶರೀರ ಅನ್ನುವ ಅರ್ಥದಲ್ಲಿಯೇ ಉಪಯೋಗಿಸಲ್ಪಟ್ಟಿದೆ ಶ್ರುತಿ ಸ್ಮೃತಿಗಳಲ್ಲೆಲ್ಲ. ವಿಚಿತ್ರ ಕರ್ಮಕಾರಿಯನ್ನು ಅನೇನ ತದಧೀನ ಪ್ರವೃತ್ತಿತ್ವ ಮುಕ್ತಂ. ಪರಮಾತ್ಮನ ಅಧೀನದಲ್ಲಿಯೇ ಎಲ್ಲವೂ ಪ್ರವೃತ್ತಿ ಇರುವಂತಹದ್ದು. ಸ್ವಾಧೀನ ತ್ರಿವಿಧ ಚೇತನಾಚೇತನ ಪ್ರವೃತ್ತಿ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಅಂತ ಆಳವಂದಾರು ಹೇಳಿರೋದು. ತನ್ನ ಅಧೀನದಲ್ಲಿರುವ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳು ಎಲ್ಲವೂ ಅವನ ಅಧೀನ. ಅದನ್ನ ವಿಚಿತ್ರ ಕರ್ಮಕಾರಿಯನ್ನೇ ತಚ್ಚ ತನ್ನಿಯಾಮ್ಯತ್ವಂ ಇತಿ ಶರೀರಿತ್ವಂ ಉಪಪಾದಿತಂ ಭವತಿ. ಅದು ಕೂಡ ಅವನೇ ನಿಯಮನ ಮಾಡುವವನು ಎಲ್ಲವನು. ನಾನಾ ರೂಪತಾಂ ಭಜತೆ ತತ್ತ ಶರೀರಕತೆಯ ವಿಚಿತ್ರ ಪ್ರಕಾರತ್ವಂ ನಾನಾ ರೂಪತ್ವಂ ಇತ್ಯರ್ಥ. ಅವುಗಳಿಗೆಲ್ಲ ಅವನ್ನೆಲ್ಲ ತನ್ನ ಶರೀರವನ್ನಾಗಿ ಹೊಂದಿ ನಾನಾ ರೂಪವನ್ನಾಗಿ ಇದ್ದಾನೆ. ಆದ್ದರಿಂದ ಒಬ್ಬನೇ ಆದ ಪ್ರಶಾಸಿತರು ಆದವನು ಅನೇಕ ರೂಪಗಳಲ್ಲಿ ಚೇತನಾಚೇತನಗಳನ್ನು ತನ್ನ ಶರೀರವಾಗಿ ಅವುಗಳನ್ನೆಲ್ಲ ಅಂತರ್ಯಾಮಿಯಾಗಿ ನಿಯಮನ ಮಾಡಿಕೊಂಡು ಅವುಗಳ ಮೂಲಕ ಎಲ್ಲ ವಿಧವಾದ ಕರ್ಮಗಳನ್ನು ಮಾಡಿಸಿಕೊಂಡು ಅವುಗಳನ್ನೆಲ್ಲ ನಿಯಮನ ಮಾಡಿಕೊಂಡು ಅಂತರ್ಯಾಮಿಯಾಗಿ ಸರ್ವ ಪ್ರಕಾರಿ ಸರ್ವಶರೀರಿಯಾದ ಪರಮಾತ್ಮನು ಒಬ್ಬನೇ ಅನ್ನೋದರಿಂದ ಏಕತ್ವ. ಎಲ್ಲ ರೂಪಗಳು ಅದಕ್ಕೆಲ್ಲ ಅಂತರ್ಯಾಮಿಯಾಗಿರುವುದರಿಂದ ಶರೀರವಾಚಿ ಶಬ್ದಗಳೆಲ್ಲ ಶರೀರ ಪರ್ಯಂತವಾಗಿ ಹೇಳುವುದರಿಂದ ಎಲ್ಲ ರೂಪಗಳು ಪರಮಾತ್ಮನ ರೂಪಗಳೇ. ಆದ್ದರಿಂದ ಅನೇಕತ್ವವು ಕೂಡ ಉಂಟಾಗುತ್ತೆ. ಆದ್ದರಿಂದ ಏಕತ್ವ ನಾನಾತ್ವಗಳು ಈ ರೀತಿಯಲ್ಲಿ ಶರೀರ ಭಾವದಿಂದಲೇ ಹೇಳಲ್ಪಟ್ಟಿದೆ. ಏವಂ ಸ್ವಲ್ಪ ಅಲ್ಪಾಂಶೇನ ಸರ್ವಾಶ್ಚರ್ಯಮಯಂ ನಾನಾರೂಪಂ ಜಗತ್ ತದಂತರಾತ್ಮತೆಯ ಪ್ರವಿಶ್ಯ ವಿಷ್ಟಭ್ಯ ವ್ಯಾಪಿಸಿ ಅವುಗಳನ್ನೆಲ್ಲ ಅಧಿಷ್ಠಾತ ಆಗಿ ಅದನ್ನು ಧರಿಸಿ
ನಾನಾತ್ವೇನ ಅವಸ್ಥಿತಃ ಅಪಿ ಸನ್ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಃ ಸರ್ವೇಶ್ವರೇಶ್ವರಃ ಪರಬ್ರಹ್ಮಭೂತಃ ಪುರುಷೋತ್ತಮಃ ನಾರಾಯಣಃ ನಿರತಿಶಯ ಆಶ್ಚರ್ಯಭೂತಃ ನೀಲತೋಯದ ಸಂಕಾಶಃ ಪುಂಡರೀಕದಲಾಮಲಾಯತೆ ಕ್ಷಣಃ ಸಹಸ್ರಾಂಶುಃ ಸಹಸ್ರಕಿರಣಃ ಪರಮೇ ವ್ಯೋಮ್ನಿ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ತದಕ್ಷರೆ ಪರಮೇ ವ್ಯೋಮನ್ ಇತ್ಯಾದಿ ಶ್ರುತಿ ಸಿದ್ಧಂ ಏಕ ಏವ ಅವತಿಷ್ಠತೆ. ಇದು ನಾನಾತ್ವೇ ಸತಿ ಚ ಏಕತಾ. ಏಕತ್ವೇ ಸತಿ ನಾನಾತ್ವಂ ಅನ್ನೋದಕ್ಕೆ ಎಲ್ಲಕ್ಕೂ ಅಂತರ್ಯಾಮಿಯಾಗಿ ಒಬ್ಬನೇ ಪ್ರಶಾಸಿತರು ಆಗಿದ್ದಾನೆ. ಎಲ್ಲವನ್ನು ತನ್ನ ಶರೀರವಾಗಿ ಹೊಂದಿ ಅಂತರ್ಯಾಮಿಯಾಗಿ ಎಲ್ಲವನ್ನು ನಿಯಮನ ಮಾಡ್ತಾನೆ. ನಾನಾತ್ವೇ ಸತಿ ಚ ಏಕತಾ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಅದನ್ನ ಇಲ್ಲಿ ವಿವರಿಸ್ತಾರೆ. ಈಗ ನಾನಾತ್ವೇ ಸತಿ ಚ ಏಕತಾ ಅನ್ನೋದಕ್ಕೆ ಇಲ್ಲಿ ವಿವರಣೆ. ಅವನ ಅಲ್ಪಾಂಶದಲ್ಲಿ ಅದರಿಂದಲೇ ಅವನ ಸರ್ವಾಶ್ಚರ್ಯಮಯಂ ನಾನಾರೂಪಂ ಜಗತ್. ಅವನ ಸಂಕಲ್ಪದಿಂದಲೇ ಎಲ್ಲವನ್ನು ಧರಿಸಿದಾನೆ. ಅವನು ಅಂತರಾತ್ಮನಾಗಿ ಪ್ರವೇಶ ಮಾಡಿ ವಿಷ್ಟಭ್ಯ ಅಂದರೆ ಎಲ್ಲವನ್ನು ಧರಿಸಿ ಅಂತ ಅರ್ಥ, ಧಾರಣೆ ಮಾಡಿ ನಾನಾತ್ವೇನ ಅವಸ್ಥಿತ ಅಪಿ ಸನ್ನೆ ಎಲ್ಲವನ್ನು ಅನೇಕವಾಗಿ ಇದ್ದರೂ ಕೂಡ, ಈ ರೀತಿ ಅನೇಕವಾಗಿದ್ದರೂ ಕೂಡ ಸರ್ವಾಶ್ಚರ್ಯವಾದ ಜಗತ್ತು, ನಾನಾ ರೂಪವಾದ ಜಗತ್ತನ್ನು ಅಂತರ್ಯಾಮಿಯಾಗಿ ಪ್ರವೇಶಿಸಿ ಎಲ್ಲವನ್ನೂ ವ್ಯಾಪಿಸಿ ಅದು ಧರಿಸಿ ಅಂತರ್ಯಾಮಿಯಾಗಿ ಅನೇಕ ರೂಪಗಳಲ್ಲಿ ಇದ್ದರೂ ಕೂಡ ಅವನ ಈ ಏಕತ್ವ ಹೇಗೆ ಅಂತ ಹೇಳಿದ್ರೆ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗುಣಃ ಎಲ್ಲ ಕಲ್ಯಾಣ ಗುಣಗಳಿಗೆ ಆಶ್ರಯನಾಗಿ ಸರ್ವೇಶ್ವರೇಶ್ವರ ಎಲ್ಲರಿಗೂ ಈಶ್ವರನಾಗಿ ಪರಬ್ರಹ್ಮಭೂತಃ ಶ್ರುತಿಗಳಲ್ಲಿ ಪರಬ್ರಹ್ಮ ಅಂತ ಹೇಳಲ್ಪಟ್ಟವನು ಪುರುಷೋತ್ತಮ ಅಂತ ಅವನಿಗೆ ಒಂದು ವಿಶೇಷವಾದ ಸಂಜ್ಞೆಯು ಕೂಡ ಹೇಳಲ್ಪಟ್ಟಿದೆ. ನಾರಾಯಣ ನಿರತಿಶಯ ಆಶ್ಚರ್ಯಭೂತಃ ನೀಲತೋಯದ ಸಂಕಾಶಃ ಅವನಿಗೆ ಒಂದು ದಿವ್ಯಮಂಗಳ ವಿಗ್ರಹವಿದೆ. ಅದು ಒಂದು ಮೇಘದ ವರ್ಣ, ಮೇಘಶ್ಯಾಮ ವರ್ಣ ಅಂತ ಹೇಳಲ್ಪಟ್ಟಿದೆ. ಆ ಪುಂಡರೀಕ ದಲಾಮಲ ಆಯತೆ ಕ್ಷಣ ಆಗತಾನೆ ಅರಳಿದ ಪುಂಡರೀಕದ ದಳಗಳ ಅಂತೆ ವಿಸ್ತಾರವಾದ, ಅದು ಅಮಲವಾದದ್ದು ಅಂತ ಹೇಳಿದ್ರೆ ಅಮಲ ಯಾವ ದೋಷವೂ ಇಲ್ಲದಂತಹ ನೇತ್ರ ಸೌಂದರ್ಯವನ್ನು ಉಳ್ಳವನು. ಸಹಸ್ರಾಂಶವು ಅವನ ಸೂರ್ಯನಂತೆ ತೇಜಸ್ಸು, ಸಾವಿರಾರು ಸೂರ್ಯಗಳ ತೇಜಸ್ಸನ್ನು ಉಳ್ಳವನು. ಸಹಸ್ರ ಕಿರಣ ಪರಮೇ ವ್ಯೋಮ್ನಿ ಪರಮವ್ಯೋಮದಲ್ಲಿ ಪರಮಪದದಲ್ಲಿ ಅವನು ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಯಾರು ಪರಮಪದದಲ್ಲಿರುವ ಪರಮಾತ್ಮನನ್ನು ಹೃದಯದ ಗುಹೆಯೊಳಗಡೆ ಇರುವಂತೆ ಉಪಾಸನೆ ಮಾಡ್ತಾನೋ ತದಕ್ಷರೇ ಪರಮೇ ವ್ಯೋಮನ್ ಅದೆಲ್ಲ ಕೂಡ ಪರಮಪದದಲ್ಲಿ ಇರುವಂತಹ ಪದದಲ್ಲಿ ಇರುವಂತಹ ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನ ಮೊದಲಾದ ಶ್ರುತಿ ಸಿದ್ಧಗಳಾದ ಅವನು ಏಕ ಏವ ಅವತಿಷ್ಠತೆ ಪರಮವ್ಯೋಮದಲ್ಲಿ ಒಬ್ಬನೇ ಇದ್ದಾನೆ. ಈ ರೀತಿ ಅನೇಕ ರೂಪದಲ್ಲಿದ್ದರೂ ಸಕಲ ಕಲ್ಯಾಣ ಗುಣಾಕರನಾಗಿ ಸರ್ವೇಶ್ವರನಾಗಿ ಪರಮಪದದಲ್ಲಿ ಒಬ್ಬನೇ ಇದ್ದಾನೆ ಅಂತ ಹೇಳಿಬಿಟ್ಟು ಇದು ನಾನಾತ್ವೇ ಸತಿ ಚ ಏಕತಾ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ ಸುದರ್ಶನ ಸೂರಿಗಳು. ಇದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಏಕತ್ವೇ ಸತಿ ನಾನಾತ್ವಂ ಅಂತ ಹೇಳಿದ್ರು. ಅದಕ್ಕೆ ಎಲ್ಲದಕ್ಕೂ ಕೂಡ ಪ್ರಶಾಸಿತೃತ್ವ ರೂಪದಿಂದ ಎಲ್ಲವನ್ನು ತನ್ನ ರೂಪವನ್ನಾಗಿ ಅಂದರೆ ಶರೀರವನ್ನಾಗಿ ಹೊಂದಿ ಅಂತರ್ಯಾಮಿ ಒಬ್ಬನೇ ಎಲ್ಲವನ್ನು ನಿಯಮನ ಮಾಡಿಕೊಂಡು ತನ್ನ ನಿಯಮನದಿಂದಲೇ ಎಲ್ಲವನ್ನೂ ಪ್ರವೃತ್ತಿಗಳನ್ನೆಲ್ಲ ಮಾಡಿಸ್ತಾ ಇರುವಂತಹವನು ಅಂತ ಹೇಳಿ ಅಲ್ಲಿ ಪ್ರಶಾಸಿತೃತ್ವದಿಂದ ಏಕತ್ವ ಅಂತರ್ಯಾಮಿ. ನಾನಾ ರೂಪಗಳು ಚಿದಚಿದ್ವಸ್ತು ಪ್ರಕಾರವನ್ನಾಗಿ ಹೊಂದಿರೋದ್ರಿಂದ ನಾನಾತ್ವ. ಇಲ್ಲಿ ಹೇಗೆ ಅಂದರೆ ಇಲ್ಲಿ ಕಾರಣಾವಸ್ಥೆಯ ಏಕತ್ವಂ ಕಾರ್ಯರೂಪೇಣ ನಾನಾತ್ವಂ ಚ ಕಿಮಿತಿ ನೋಕ್ತಂ ಸ್ಯಾತ್. ಇಲ್ಲಿ ಯಾಕೆ ಈ ರೀತಿ ಹೇಳಲಿಲ್ಲ? ಏಕತ್ವೇಸ್ತಿ ನಾನಾತ್ವ ಅಂದರೆ ಕಾರ್ಯಾವಸ್ಥೆಯಲ್ಲಿ ಒಬ್ಬ, ಕಾರಣಾವಸ್ಥೆಯಲ್ಲಿ ಅನೇಕ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಏಕತ್ವ ಶಬ್ದ ಕಾರಣಾವಸ್ಥಪರಃ ಸ್ಯಾತ್ ಭಾವಪ್ರತ್ಯಯಾಂತತ್ವಾತ್ ಕಾರಣಾವಸ್ಥತ್ವಂ ಚ ಅವಿಭಕ್ತನಾಮರೂಪತ್ವಂ ವಿಭಕ್ತನಾಮರೂಪದಶಾಯಾಂ ವಿರೋಧಾದೇವ ನಾಸ್ತಿ ತಸ್ಮಾತ್ ಏಕತ್ವೇ ಸತಿ ನಾನಾತ್ವ ಅಭಿಧಾನಂ ಅಯುಕ್ತಂ ಅಭಿಪ್ರಾಯೇಣ ಏವಂ ವ್ಯಾಖ್ಯಾತಂ ಅಂತ. ಕಾರಣಾವಸ್ಥೆಯಲ್ಲಿ ಒಬ್ಬನಾಗಿದ್ದ, ಕಾರ್ಯಾವಸ್ಥೆಯಲ್ಲಿ ಅನೇಕವಾಗಿದ್ದ ಅಂತ ಹೇಳಿದ್ರೆ
ಹೇಗಾಗುತ್ತೆ ಅಂತ ಹೇಳಿದ್ರೆ, ನಾಮರೂಪ ವಿಭಾಗ ರಹಿತವಾದ ಕಾರಣಾವಸ್ಥೆಯಲ್ಲಿ ಏಕತ್ವ ಶಬ್ದ, ಅದು ಏಕತ್ವಾನುಶಬ್ದದಿಂದ ಹೇಳಬೇಕಾಗುತ್ತೆ. ಅದು ಆದರೆ ಕಾರಣಾವಸ್ಥೆಯಲ್ಲಿ ಅವಿಭಕ್ತ ನಾಮರೂಪ, ವಿಭಕ್ತವಾದ ನಾಮರೂಪ ದಶೆಯಲ್ಲಿ ವಿರುದ್ಧವಾಗುತ್ತೆ. ಅದರಲ್ಲಿ ಆ ಅವಸ್ಥೆ ಅನೇಕ ರೂಪದಲ್ಲಿ ಕಾರ್ಯಾವಸ್ಥೆಯಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ನಾನಾ ರೂಪ ನಾಮರೂಪ ವಿಭಕ್ತಿ ಆಗಬಿಟ್ರೆ ನಾನಾ ನಾಮರೂಪ ವಿಭಕ್ತಿ ಆಗದಂತಹ ಅವಸ್ಥೆ ಹೋಗ್ಬಿಡುತ್ತೆ, ಅವಸ್ಥಾಂತರಾಪತ್ತಿ ಪ್ರಾಪ್ತಿಯ ಹೋಗುತ್ತೆ ಕಾರ್ಯಾವಸ್ಥೆಯಲ್ಲಿ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ವಿರುದ್ಧವಾಯಿತು. ವಿರುದ್ಧವಾದ್ದರಿಂದ ಅಲ್ಲಿ ಏಕತ್ವೇ ಸತಿ ನಾನಾತ್ವಂ ಅಂತ ಹೇಳಿದಾಗ ನಾನಾತ್ವದಲ್ಲಿ ಏಕತ್ವ ಹೋಗ್ಬಿಡುತ್ತೆ. ಏಕತ್ವ ಕೇವಲ ಕಾರಣಾವಸ್ಥೆಯಲ್ಲಿ ಮಾತ್ರ ಹೇಳಿದ್ರೆ, ಕಾರ್ಯಾವಸ್ಥೆಯಲ್ಲಿ ಆ ಏಕತ್ವವನ್ನ ಕಾರಣಾವಸ್ಥೆಯನ್ನು ಇಟ್ಟು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಕಾರಣಾವಸ್ಥೆಯಲ್ಲಿ ನಾಮರೂಪ ವಿಭಾಗ ಅನರ್ಹವಾದ ಅವಸ್ಥೆಯಾದ ಏಕತ್ವ, ಕಾರ್ಯಾವಸ್ಥೆಯಲ್ಲಿ ಅವಸ್ಥೆಯೇ ಬದಲಾಗೋಯ್ತು, ಅವಸ್ಥಾಂತರಾಪತ್ತಿ ಪ್ರಾಪ್ತವಾಗೋಯ್ತು. ಆದ್ದರಿಂದ ಇದಕ್ಕೂ ಅದಕ್ಕೂ ವಿರೋಧ ಬರುತ್ತೆ, ಎರಡನ್ನೂ ಏಕಕಾಲದಲ್ಲಿ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಆ ಕಾರಣಾವಸ್ಥೆ ಕಾರ್ಯಾವಸ್ಥೆಯನ್ನು ಇಟ್ಟು ಅಲ್ಲಿ ವ್ಯಾಖ್ಯಾನ ಮಾಡಿದೆ. ಪ್ರಶಾಸಿತೃತ್ವ ಅನ್ನೋದನ್ನ ಇಟ್ಟುಕೊಂಡು ಏಕತ್ವವನ್ನ, ನಾನಾ ರೂಪವನ್ನು ಇರುವ ಕಾರ್ಯಾವಸ್ಥೆಯಲ್ಲಿ ಅನೇಕ ರೂಪಗಳನ್ನು ಹೊಂದಿದ್ರು ಪ್ರಶಾಸಿತರು ಆದ ಅಂತರ್ಯಾಮಿಯಾಗಿ ಪ್ರಶಾಸನ ಮಾಡುವವನು ಒಬ್ಬನೇ ಅನ್ನೋದ್ರಿಂದ ನಾನಾತ್ವ ಏಕತ್ವವು ಒಂದೇ ಅವಸ್ಥೆಯಲ್ಲಿ ಇದೆ ಅನ್ನೋದನ್ನ ತಿಳಿಸ್ತಾರೆ. ನಾನಾತ್ವೇ ಸತಿಚ ಏಕತ ಅಂತ ಹೇಳುವಾಗ ಈ ವಿಭಕ್ತ ನಾಮರೂಪವಾಗಿದ್ರು ಕೂಡ ಪರಮಪದದಲ್ಲಿ ಒಬ್ಬನೇ ಇದ್ದಾನೆ, ಪರಮೇ ವ್ಯೋಮನಿ. ಅದಕ್ಕೆ ಪ್ರಮಾಣಗಳನ್ನ ತೋರಿಸ್ತಾರೆ. ದಿವಿತಿಷ್ಠತಿ ಏಕಃ ವೃಕ್ಷ ಇವ ಸ್ತಬ್ಧಃ ದಿವಿತಿಷ್ಠತಿ ಏಕಃ ಅಂತ ಶ್ರುತಿ ಹೇಳೋ ಹಾಗೆ ಒಬ್ಬನೇ ಅಲ್ಲಿ ದ್ವಿಲೋಕದಲ್ಲಿ ಇರುವಂತಹವನು ಪರವಾಸುದೇವನ್ ಆ ರೂಪವನ್ನ ಅದನ್ನ ಇಟ್ಟುಕೊಂಡು ಹೇಳ್ತಾರೆ. ಅದರಿಂದ ಇಲ್ಲಿ ಕಾರ್ಯಾವಸ್ಥೆ ಕಾರಣಾವಸ್ಥೆ ಅನ್ನೋದನ್ನ ಹೇಳಲಿಲ್ಲ ಅಂತ ಹೇಳಿದ್ರು. ನಾನಾತ್ವೇ ಸತ್ಯ ಏಕತಾ ಇತ್ಯೇತದ್ ವ್ಯಾಚಷ್ಟೇ. ಎರಡನೆಯ ಭಾಗವನ್ನ ಈಗ ವ್ಯಾಖ್ಯಾನ ಮಾಡ್ತಾರೆ. ಅವಸ್ಥಿತೋಪಿ ಸನ್ ಇತ್ಯಂತೇನ ನಾನಾತ್ವೇ ಸತಿ ತತ್ ವ್ಯಾಖ್ಯಾತಂ. ನಾನಾತ್ವೇ ಸತಿ ಅಂತ ಹೇಳಿರುವಾಗ ಅನೇಕವಾಗಿರುವಾಗ ಹೇಳಿದ್ರೆ ಸ್ವಲ್ಪಾಲ್ಪಾಂಶೇನ ತು ಸರ್ವಾಶ್ಚರ್ಯಮನಿಂ ನಾನಾರೂಪಂ ಜಗತ್ ಅಂತರಾತ್ಮತೆಯ ಪ್ರವಿಶ್ಯ ವಿಷ್ಟಭ್ಯ ನಾನಾತ್ವೇನ ಅವಸ್ಥಿತೋಪಿ ಸನ್. ಈ ಕಾರ್ಯಾವಸ್ಥೆಯಲ್ಲಿ ಎಲ್ಲಕ್ಕೂ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಎಲ್ಲ ರೂಪಗಳಲ್ಲಿಯೂ ಅನೇಕವಾಗಿ ಇದ್ದರೂ ಕೂಡ ಅದೇ ಸಮಯದಲ್ಲಿ ಲೀಲಾವಿಭೂತಿ ವಿಶಿಷ್ಟ ವೈಚಿತ್ರ್ಯ ಅನುಭಾಷಣ ಪರಃ ನಾನಾಯತ್ವ ಶಬ್ದ ಸಪ್ತಮ್ಯಂತಹ ಸ್ಯಾತ್. ನಾನಾತ್ವೇ ಸತಿ ಅಂತ ಹೇಳುವಾಗ ಲೀಲಾವಿಭೂತಿ ವಿಶಿಷ್ಟವಾದ ವಿಚಿತ್ರವನ್ನು ತಿಳಿಸುತ್ತೆ. ಅದು ಈ ವಿಚಿತ್ರ ಅವಸ್ಥೆ ಲೀಲಾವಿಭೂತಿ ಅವಸ್ಥೆಯನ್ನು, ಹಾಗೆಯೇ ನಿತ್ಯ ವಿಭೂತಿಯಲ್ಲಿ ಏಕನಾಗಿ ಪರವಾಸುದೇವನಾಗಿ ಇದ್ದಾನೆ, ಅದನ್ನ ನಾನಾತ್ವೇ ಸತಿ ಏಕತಾ ಅನ್ನೋದ್ರಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಏಕತಾ ಪದಂ ವ್ಯಾಚಷ್ಟೇ ಅನವಧಿಕ ಇತಿ. ನಿತ್ಯ ವಿಭೂತಿ ಮತ್ತೆಯ ಸಮಾಭ್ಯಧಿಕರಾಹಿತ್ಯಂ ಏಕತಾ ಶಬ್ದಾರ್ಥ ಅಂತ. ಅವನಿಗೆ ನಿತ್ಯ ವಿಭೂತಿ ಅನ್ನೋದು ಇರುವುದರಿಂದ ಬೇರೆ ಯಾರಿಗೂ ನಿತ್ಯ ವಿಭೂತಿ ನಾಯಕತ್ವ ಅನ್ನೋದು ಇಲ್ಲ. ಅದರಿಂದ ಸಮಾಭ್ಯಧಿಕ ರಹಿತತ್ವ ಅನ್ನೋದು ಅದರಲ್ಲಿ ಲಭಿಸುತ್ತೆ. ಅನವಧಿಕ ಇತ್ಯಾದಿನ ತದುಪಯೋಗಿ ವಿಶೇಷಣಾನಿ ಉಚ್ಯಂತೆ. ವಿಭೂತಿದ್ವಯ ನಿಯಮನ ಧಾರಣಾದಿ ಅನುಗುಣ ಗುಣಕತ್ವಂ ಅನವಧಿಕ ಇತ್ಯಾದಿ ಪದೇನ ಉಕ್ತಂ. ಎರಡು ವಿಭೂತಿಗಳನ್ನು ಕೂಡ ಧರಿಸಿ ನಿಯಮನ ಮಾಡುವುದಕ್ಕೆ ಅನವಧಿಕಾಶಯ ಅಸಂಖ್ಯೇಯ ಅಂತ ಹೇಳಿ ಕಲ್ಯಾಣ ಗುಣಗಣ, ಅನವಧಿಕವಾದ ಅಸಂಖ್ಯೇಯ ಕಲ್ಯಾಣ ಗುಣ ಅಂತ ಹೇಳಿದ್ರೆ ಅನವಧಿಕಾತಿಶಯ ಅನ್ನೋದ್ರಿಂದ ಉಭಯ ವಿಭೂತಿ ನಿಯಮನವು ಹೇಳಬಹುದು ಅಂದರು. ಈಶ್ವರ ಅತಿರಿಕ್ತ ಬ್ರಹ್ಮ ವ್ಯಾವೃತ್ಯರ್ಥಂ. ಈಶ್ವರನಿಗಿಂತ ಬೇರೆ ಇನ್ನೊಬ್ಬ ಪರಬ್ರಹ್ಮನೂ ಇಲ್ಲ ಅಂತ ಹೇಳೋದ್ರಿಂದ ಸರ್ವೇಶ್ವರೇಶ್ವರ ಪರಬ್ರಹ್ಮಭೂತ, ಪರಬ್ರಹ್ಮನೂ ಸರ್ವೇಶ್ವರೇಶ್ವರನೂ ಒಬ್ಬನೇ. ಆದ್ದರಿಂದ ಪರಬ್ರಹ್ಮ ಬೇರೆ ಈಶ್ವರ ಬೇರೆ ಅಂತ ಅಲ್ಲ. ಅದ್ವೈತ ದರ್ಶನದಲ್ಲಿ ಹೇಳುವಾಗ ಈಶ್ವರ ಹಾಗೆಯೇ ಯಾದವ ಪ್ರಕಾಶರು ಅದನ್ನೇ ಹೇಳ್ತಾರೆ. ಈಶ್ವರನು ಬೇರೆ ಪರಬ್ರಹ್ಮ ಬೇರೆ. ಈಶ್ವರನು ಪರಬ್ರಹ್ಮನ ಅಂಶ ಅಂತ ಹೇಳಿದ್ರು. ಅದ್ವೈತದಲ್ಲಿ ಹೇಳುವಾಗ ಈಶ್ವರನು ಸಗುಣ ಬ್ರಹ್ಮ ಪರಬ್ರಹ್ಮ, ಪರಬ್ರಹ್ಮ ಅನ್ನೋದು ನಿರ್ಗುಣ ಬ್ರಹ್ಮ. ಹೀಗೆ ಈಶ್ವರನಿಗೂ ಬ್ರಹ್ಮನಿಗೂ ವ್ಯತ್ಯಾಸ ಹೇಳಿದ್ರು. ಅಲ್ಲಿಯೂ ಈಶ್ವರ ಅನ್ನೋದು ರುದ್ರನನ್ನೇ ಹೇಳೋದಿಲ್ಲ, ಸಾಕ್ಷಾತ್ ಪರಮಾತ್ಮನೇ. ಆದರೆ ಪರಮಾತ್ಮನ ಸಗುಣವಾದದ್ದು ಪಾರಮಾರ್ಥಿಕ ಸತ್ಯತ್ವದಲ್ಲಿ ಹೇಳ್ತಾರೆ ಅದ್ವೈತದಲ್ಲಿ. ಈಶ್ವರ ಅನ್ನುವ ಶಬ್ದದಿಂದ ಅವನು ಜಗತ್ಕಾರಣನಾದವನು, ರುದ್ರನಲ್ಲ ಅವನು.
ರುದ್ರ ಅನ್ನುವ ದೇವತೆ ಬೇರೆ. ಈಶ್ವರ ಅನ್ನುವ ಶಬ್ದವನ್ನು ಹೇಳುವಾಗ ಅದ್ವೈತ ದರ್ಶನದಲ್ಲಿ ಪರಬ್ರಹ್ಮ, ನಿರ್ಗುಣ ಬ್ರಹ್ಮ, ಈಶ್ವರ, ಸಗುಣ ಬ್ರಹ್ಮ ಅಂದರೆ ಈಶ್ವರೋಪಾಸನೆ. ಕೃಷ್ಣ, ವಿಷ್ಣು, ನಾರಾಯಣ ಇದೆಲ್ಲ ಈಶ್ವರ ಅಂತ ಹೇಳ್ತಾರೆ. ಪರಬ್ರಹ್ಮ ಅನ್ನೋದು ನಿರ್ಗುಣ ಬ್ರಹ್ಮ. ಯಾದವ ಪ್ರಕಾಶರು ಹೇಳುವಾಗ ಪರಬ್ರಹ್ಮನ ಒಂದು ಅಂಶ ಈಶ್ವರ, ಇನ್ನೊಂದು ಅಂಶ ಚಿತ್, ಇನ್ನೊಂದು ಅಂಶ ಅಚಿತ್. 3 ಅಂಶಗಳು ಶಕ್ತಿತ್ರಯ ವಿಶಿಷ್ಟನಾದ ಬ್ರಹ್ಮ ಅಂತ ಹೇಳಿದ್ರು. ಬ್ರಹ್ಮ ಅನ್ನುವನು ಬೇರೆ, ಅವನ 3 ಅಂಶಗಳ ಶಕ್ತಿ ಅಲ್ಲಿ ಪರಿಣಾಮ ಹೊಂದಿ ಜಗತ್ತಾಗಿದೆ. ಆ ಜಗತ್ತ ಈಶ್ವರನು ಜಗತ್ತೆಲ್ಲ ಸೃಷ್ಟಿ ಮಾಡ್ತಾನೆ, ಒಂದು ಅಂಶವಾದ ಈಶ್ವರ. ಈ ರೀತಿ ಯಾದವ ಪ್ರಕಾಶರು ಹೇಳ್ತಾರೆ. ಇದೆಲ್ಲವೂ ಕೂಡ ಶ್ರುತಿಗೆ ವಿರುದ್ಧವಾದದ್ದು. ಶ್ರುತಿಯಲ್ಲಿ ಈಶ್ವರನು ಸರ್ವೇಶ್ವರೇಶ್ವರನು ಪರಬ್ರಹ್ಮ ಎಲ್ಲ ಒಬ್ಬನೇ ಅಂತಾನೆ ಎಲ್ಲ ಕಡೆಯೂ ಹೇಳಲ್ಪಟ್ಟಿರೋದು. ಆದ್ದರಿಂದ ಪರಬ್ರಹ್ಮನಿಗೂ ಹಾಗೆಯೇ ಹೇಳಲ್ಪಟ್ಟಿದೆ. ಎರಡು ನಮ್ಮ ಸಿದ್ಧಾಂತದಲ್ಲಿ ವ್ಯತ್ಯಾಸವಿಲ್ಲ. ಒಬ್ಬನೇ ಪರಬ್ರಹ್ಮ, ಅವನೇ ಸರ್ವೇಶ್ವರೇಶ್ವರ. ಆದ್ದರಿಂದ ಅದರಲ್ಲಿ ಸಂದೇಹವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸರ್ವೇಶ್ವರೇಶ್ವರನಾದವನು ಪರಬ್ರಹ್ಮಭೂತಃ ಇತಿ ಉಕ್ತಂ. ಪುರುಷೋತ್ತಮ ನಾರಾಯಣ ಶಬ್ದಾಭ್ಯಾಂ, ಇದೆರಡು ಅವನ ಅಸಾಧಾರಣವಾದ ನಾಮಧೇಯಗಳು. ಶ್ರೀ ಪುರುಷ ಸೂಕ್ತ, ನಾರಾಯಣ ಅನುವಾಕ ಉಕ್ತಾರ್ಥೆ ಪ್ರಮಾಣತ್ವೇನ ಸ್ಮಾರಿತವು. ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಿರೋದು ಪುರುಷ ಶಬ್ದವು, ನಾರಾಯಣ ಅನುವಾಕದಲ್ಲಿ ಹೇಳಲ್ಪಟ್ಟ ನಾರಾಯಣ ಬ್ರಹ್ಮ ಮೊದಲಾದದ್ದು ಕೂಡ, ಇದೆರಡು ಕೂಡ ಪ್ರಮಾಣ ಅಂತ ತೋರಿಸಲ್ಪಡುತ್ತೆ. ಪುರುಷೋತ್ತಮ ಶಬ್ದದಿಂದಲೂ ನಾರಾಯಣ ಶಬ್ದದಿಂದಲೂ. ಏವಂ ವಿಧತ್ವಾತೆ ನಿರತಿಶಯ ಆಶ್ಚರ್ಯಭೂತಃ, ಹೀಗೆ ಇರುವವನೇ ಅವನಿಗೆ ನಿರತಿಶಯವಾದ ಆಶ್ಚರ್ಯ ಹೊಂದಿರುವವನು. ವಿಗ್ರಹದ್ವಾರ ಅಪಿ ಆಶ್ಚರ್ಯತ್ವ ವಿವಕ್ಷ ನೀಲತೋಯದ ಇತ್ಯಾದಿ ಉಕ್ತಂ. ನೀಲತೋಯದ ಅನ್ನುವುದು ಒಂದು ವರ್ಣವನ್ನು ತಿಳಿಸೋದ್ರಿಂದ ಅದು ವಿಗ್ರಹವನ್ನು ತಿಳಿಸುತ್ತೆ. ಅವನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅಂತ ಹೇಳೋದು. ಮೇಘಶ್ಯಾಮ ವರ್ಣವನ್ನು ಹೇಳುವಾಗ ವಿಗ್ರಹವನ್ನು ತಿಳಿಸುತ್ತೆ ಅದು. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮಯಮಕ್ಷಿಣಿ ಅನ್ನೋದು ಕೂಡ ಹಾಗೆಯೇ ವಿಗ್ರಹ ವೈಲಕ್ಷಣ್ಯ ಪ್ರಮಾಣತ್ವೇನ ಸ್ಮಾರಿತ. ಅದು ಕೂಡ ಅವನ ಕಪ್ಯಾಸಂ ಪುಂಡರೀಕಮಯಮಕ್ಷಿಣಿ ಅಂತ ಹೇಳೋದ್ರಿಂದ ಪುಂಡರೀಕ ದಲಾಮಲಾಯತೆ ಕ್ಷಣ ಅಂತ ಅದನ್ನ ಹೇಳ್ತಾರೆ. ಪುಂಡರೀಕ ಇತಿ ಪದ್ಮಪತ್ರೋಪಮೇ ಕ್ಷಣಂ ತತ್ ಕಮಲಪತ್ರಾಖ್ಯ ಇತ್ಯಾದಿ ವಚನಾದಿ ರಾಮಾಯಣದಲ್ಲಿ ಬೇಕಾದಷ್ಟು ಬರುತ್ತೆ. ಪದ್ಮದಲೇನ ಸಾಮ್ಯಂ ವಿವಕ್ಷಿತಮಿತಿ ದರ್ಶಯಿತು ದಲಶಬ್ದ. ಪುಂಡರೀಕ ದಲ ಅಮಲ ಆಯತ ಈಕ್ಷಣ ಹೇಳೋದ್ರಿಂದ ಕಮಲಪತ್ರಾಕ್ಷ, ಪತ್ರ ಅನ್ನೋ ಶಬ್ದ ದಳವನ್ನು ತಿಳಿಸುತ್ತೆ. ದಳ ಅಂತ ಹೇಳಿದ್ರು, ಕಮಲದ ದಳದಂತೆ, ಕಮಲದ ಹೂವಿನ ದಳದಂತೆ ಅಂತ ಹೇಳಿಬಿಟ್ಟು. ಕ್ಷಿಣಿ ಮೊದಲಾದದ್ದು ಪುಂಡರೀಕಮೇವ ಕ್ಷಿಣಿ ಅಂತ ಹೇಳುವಾಗ ಪಂಕಜ ದೋಷಾಹ ಕ್ಷಿಣಿ ಮಾಭೂವನ್ ಇತ್ಯಭಿಪ್ರಾಯಣ ಅಮಲ ಶಬ್ದ. ಅಮಲ ಆಯತ ಅನ್ನುವುದು ವಿಶೇಷಣಗಳು ಎರಡು. ಭಾಷಿಕಾರರು ಹೇಳ್ತಾರೆ ಇದರಲ್ಲಿ ಪುಂಡರೀಕಮೇವ ಮಕ್ಷಿಣಿ ಅಂತ ಹೇಳುವಾಗ ತಸ್ಯೇತ ಅಭ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಏವಂ ಅಕ್ಷಿಣಿ ಅಂತ ಹೇಳುವಾಗ ಅವನ ನೇತ್ರಗಳಿಗೆ ಸಾಮಾನ್ಯವಾದ ಕಮಲಗಳಲ್ಲಿ ಇರುವ ದೋಷ ಯಾವುದೂ ಇಲ್ಲ. ಕಮಲವು ಒಣಗು ಹೋಗುತ್ತೆ, ಸ್ವಲ್ಪ ಹೊತ್ತಾದರೆ ಬಾಡಿ ಹೋಗುತ್ತೆ. ಆದರೆ ಪರಮಾತ್ಮನ ನೇತ್ರಗಳಲ್ಲಿ ಯಾವ ದೋಷವೂ ಇಲ್ಲದೆ ಇರೋದ್ರಿಂದ ಅಮಲ ಅನ್ನುವ ಶಬ್ದವು ಅಲ್ಲಿ ಹೇಳಲ್ಪಟ್ಟಿದೆ. ಸಾಧಾರಣವಾದ ಕಮಲದ ಉದಾಹರಣೆ ಕೊಟ್ಟಿದ್ರು, ಅದರಲ್ಲಿರುವ ಯಾವ ದೋಷವೂ ಇಲ್ಲದೆ ಇರುವಂತಹದ್ದು. ಮತ್ತೆ ಆ ವೈಶಾಲ್ಯವೂ ಕೂಡ ವಿಲಕ್ಷಣವಾದಂತಹ ಅವನ ಧರ್ಮವನ್ನು, ಗುಣವನ್ನು ತೋರಿಸುತ್ತೆ ಆ ನೇತ್ರ ಸೌಂದರ್ಯದಲ್ಲಿ. ಆಯತ ಅಂತ ಹೇಳುವುದು. ಪಂಕಜಾದ ಅಧಿಕ ಗುಣ ನಿವೃತ್ತಿ ಶಂಕಾ ವ್ಯಾವೃತ್ಯರ್ಥಂ ಆಯತ ಶಬ್ದ. ಅದಕ್ಕಿಂತ ಅತ್ಯಧಿಕವಾಗಿ ಭೋಗ್ಯವಾಗಿರುವಂತಹದ್ದು ಅನ್ನೋದು ಆಯತ ಶಬ್ದವನ್ನು ತೋರಿಸುತ್ತೆ. ಅದಕ್ಕೆ ಸಮಾನವಾದ ಗುಣಗಳು ಮಾತ್ರವೇ ಸೌಂದರ್ಯವೇ ಅದಕ್ಕೂ ಅಂತ ಹೇಳಿದ್ರೆ, ಅದಕ್ಕಿಂತ ಅತ್ಯಧಿಕವಾದ ಸೌಂದರ್ಯ ಪರಮಾತ್ಮನ ನೇತ್ರಗಳ ಸೌಂದರ್ಯ ಅಂತ ತಿಳಿಸುವಂತಹದ್ದು ಆಯತ ಶಬ್ದ. ಈ ಅಮಲ ಆಯತ ಅಂತ ಎರಡು ಶಬ್ದಗಳು, ಪುಂಡರೀಕ ದಲ ಅಮಲ ಆಯತೆ ಕ್ಷಣ, ಅಮಲ ಆಯತ ಶಬ್ದಗಳು ಸಾಮಾನ್ಯವಾದ ಕಮಲದಿಂದ ವ್ಯಾವೃತ್ತಿ ಮಾಡುತ್ತೆ ಪರಮಾತ್ಮನ ನೇತ್ರ ಸೌಂದರ್ಯವನ್ನು. ಸಾಮಾನ್ಯ ಕಮಲದ ದಳಗಳಿಗೆ ಹೋಲಿಸಿದ್ರು ಕೂಡ ಆ ಕಮಲದ ದಳಗಳಿಗೂ ಇದಕ್ಕೂ ಬಹಳ ವ್ಯತ್ಯಾಸವಿದೆ ಅನ್ನೋದು ವೈಲಕ್ಷಣ್ಯವನ್ನ ಅಮಲ ಆಯತ ಎರಡು ಶಬ್ದಗಳು ತಿಳಿಸುತ್ತೆ. ಅಲ್ಲಿ ನಿತ್ಯ ವಿಭೂತಿ ಯೋಗೋಪಿ ಸಮಾಭ್ಯಧಿಕ ರಾಹಿತ್ಯ ಹೇತು ಇತಿ ಅಭಿಪ್ರಾಯಣ ಪರಮೇ ವ್ಯೋಮನಿ. ನಿತ್ಯ ವಿಭೂತಿ ಯೋಗವು ಹಾಗೆಯೇ ಸಮಾಭ್ಯಧಿಕ ರಾಹಿತ್ಯವನ್ನ ತಿಳಿಸುತ್ತೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಈಗ ಇದು ಮಹಾನಾರಾಯಣ ಉಪನಿಷತ್ತಲ್ಲಿ ವೃಕ್ಷೈವ ಸ್ತಬ್ಧೋ ವಿಶಿಷ್ಟಸ್ಯೇಕಸ್ಯೇನೇದಂ ಪೂರ್ಣಂ ಪುರುಷೇಣ ಸರ್ವಂ
ಏಕತ್ವ ನಾನಾತ್ವ ಎಲ್ಲ ಬರುತ್ತೆ ಇಲ್ಲಿ. ದಿವಿ ತಿಷ್ಠತಿ ಏಕಃ ಅಂದ್ರೆ ದ್ಯುಲೋಕದಲ್ಲಿ ಪರಮಪದದಲ್ಲಿ ಇದ್ದಾನೆ ಒಬ್ಬನೇ, ಅವನಿಂದ ಪುರುಷೇಣ ಸರ್ವಂ ಪೂರ್ವಂ ಪೂರ್ಣಂ ಎಲ್ಲವೂ ಕೂಡ ವ್ಯಾಪ್ತವಾಗಿದೆ ಈ ಲೋಕದಲ್ಲಿ ಹೇಳುವಾಗ ಒಬ್ಬನೇ ದ್ಯುಲೋಕದಲ್ಲಿ ಪರಮಪದದಲ್ಲಿ ಒಬ್ಬನೇ ಇರುವವನು ಇಲ್ಲಿ ಎಲ್ಲವನ್ನು ವ್ಯಾಪಿಸಿದಾನೆ, ಪುರುಷ ಶಬ್ದಿತನಾದವನು ಅಂತ ಹೇಳುತ್ತೆ. ಯೇಷ ಸರ್ವಭೂತಾಂತರಾತ್ಮ ಅಪಹತ ಪಾಪ್ಮ ದಿವ್ಯೋ ದೇವ ಏಕೋ ನಾರಾಯಣ. ಇದು ಹಾಗೆಯೇ ಸುಬಾಲೋಪನಿಷತ್ತಿನಲ್ಲಿ ಸರ್ವಭೂತ ಅಂತರಾತ್ಮ ಎಲ್ಲ ಪ್ರಾಣಿಗಳಿಗೂ ಕೂಡ ಅಂತರಾತ್ಮನಾಗಿರುವವನು, ಎಲ್ಲಕ್ಕೂ ಅಂತರಾತ್ಮನಾಗಿದ್ದರೂ ಆಯಾ ಪದಾರ್ಥಗಳ ಯಾವ ದೋಷವೂ ಹೊಂದದವನು, ಅಪಹತ ಪಾಪ್ಮ ಆದವನು, ದಿವ್ಯ ದೇವ ಏಕಃ ನಾರಾಯಣ. ದ್ಯುಲೋಕದಲ್ಲಿ ಒಬ್ಬನೇ ಇದ್ದಾನವನು ನಾರಾಯಣನು ಹೇಳುವಾಗ ಇದು ಎರಡು ಪ್ರಮಾಣಗಳು. ಅಲ್ಲಿ ಒಬ್ಬನೇ ಇರುವವನು ಇಲ್ಲಿ ಎಲ್ಲವನ್ನು ವ್ಯಾಪಿಸಿದ್ದಾನೆ, ಇಲ್ಲಿ ಎಲ್ಲ ಭೂತಗಳಿಗೂ ಅಂತರಾತ್ಮನಾದವನು ಅಲ್ಲಿ ಒಬ್ಬನೇ ಇದ್ದಾನೆ ಪರಮಪದದಲ್ಲಿ. ಇದು ಕೂಡ ಇದಕ್ಕೆ ಈ ಪ್ರಮಾಣಗಳನ್ನ ಇಲ್ಲಿ ಸುದರ್ಶನ ಸೂರಿಗಳು ಇತಿ ಶ್ರುತ್ಯನುರೋಧೇನ ಏವಂ ವ್ಯಾಖ್ಯಾತಂ, ಇದೆಲ್ಲ ಶ್ರುತಿಗಳು ಏಕತ್ವೇ ಸತಿ ನಾನಾತ್ವ ನಾನಾತ್ವೇ ಸತಿ ಚ ಏಕತ ಇದೆಲ್ಲವನ್ನು ಸ್ಪಷ್ಟವಾಗಿ ತಿಳಿಸುವ ಶ್ರುತಿಗಳು. ಈ ರೀತಿಯಲ್ಲಿಯೇ ಭೇದ ಭೇದ ಅಂತ ಹೇಳುವುದು ದ್ವ್ಯಾತ್ಮಕತಾ ಅಂತ ಭಾಷಿಕಾರರು ಮುಂದೆ ಹೇಳ್ತಾರೆ. ದ್ವ್ಯಾತ್ಮಕತಾ ಅಂದ್ರೆ ಎರಡು ಭೇದವೋ ಅಭೇದವೋ ದ್ವ್ಯಾತ್ಮಕತೆಯೋ ಅಂದ್ರೆ ಎಲ್ಲವೂ ಉಂಟು ಶ್ರುತಿಯಲ್ಲಿ ಅಂತ ಹೇಳುದು. ಎಲ್ಲವೂ ಕೂಡ ಶರೀರಾತ್ಮ ಭಾವದಿಂದಲೇ ಎಲ್ಲವನ್ನು ಕೂಡ ಪ್ರಮಾಣಪೂರ್ವಕವಾಗಿ ನಿರೂಪಣೆ ಮಾಡ್ತಾರೆ. ಅತ್ರ ಹಿ ಏಷ ಸರ್ವಭೂತಾಂತರಾತ್ಮ ತೇನೇದಂ ಪೂರ್ಣಂ ಇತಿ ಲೀಲಾವಿಭೂತಿ ವಿಶಿಷ್ಟತ್ವಂ. ಸರ್ವಭೂತಾಂತರಾತ್ಮ ಎರಡು ಪ್ರಮಾಣಗಳಲ್ಲಿ ಪೂರ್ವಂ ಪುರುಷೇಣ ಪೂರ್ಣಂ ಪುರುಷೇಣ ಸರ್ವಂ ಅಂತ ಹೇಳೋದು. ತೇನೇದಂ ಪೂರ್ಣಂ ಇರಬೇಕು, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ಅವನಿಂದ ಎಲ್ಲವೂ ವ್ಯಾಪ್ತವಾಗಿದೆ ಅಂತ ಹೇಳಿ. ಸರ್ವಭೂತಾಂತರಾತ್ಮ ಇದೆರಡೂ ಕೂಡ ಲೀಲಾ ವಿಭೂತಿ ವಿಶಿಷ್ಟತ್ವವನ್ನು ತಿಳಿಸುತ್ತೆ. ಎಲ್ಲ ಪ್ರಾಣಿಗಳಿಗೂ ಅಂತರಾತ್ಮನಾಗಿ ಇಲ್ಲಿದ್ದಾನೆ, ಎಲ್ಲಕ್ಕೂ ಎಲ್ಲವನ್ನೂ ವ್ಯಾಪಿಸಿ ಇದ್ದಾನೆ. ಇದು ಲೀಲಾ ವಿಭೂತಿ ವಿಶಿಷ್ಟತ್ವ. ಮತ್ತೆ ದಿವಿ ತಿಷ್ಠತಿ ಏಕಃ ದಿವ್ಯೋ ದೇವ ಏಕಃ ಇತಿ ದ್ಯುಶಬ್ದಾದಿ ವಾಚ್ಯ ನಿತ್ಯ ವಿಭೂತಿ ಸಂಬಂಧಿತ್ವೇನ ಏಕತ್ವಂಚ ಅವಗಮ್ಯತೆ. ಇದು ದ್ಯುಲೋಕದಲ್ಲಿ ಒಬ್ಬನೇ ಇರುವವನು ದಿವಿ ತಿಷ್ಠತಿ ಏಕಃ ದಿವ್ಯೋ ದೇವ ಏಕಃ ಏಕತ್ವವನ್ನು ತಿಳಿಸುತ್ತೆ. ಇದು ನಿತ್ಯ ವಿಭೂತಿ ವಿಶಿಷ್ಟತ್ವವನ್ನು ತಿಳಿಸುತ್ತೆ. ಅನ್ಯಥಾ ನಾನಾತ್ವೇ ಸತಿ ಚ ಏಕತಾ ಇತ್ಯಸ್ಯ ಪ್ರಥಮ ಪಾದೋಕ್ತ ನಾನಾತ್ವ ಏಕತ್ವ ಮಾತ್ರ ಪರತ್ವೇ ಪೌನರುಕ್ತ್ಯಂ ಸ್ಯಾತ್. ಅದರಿಂದ ಇಲ್ಲಿ ಏಕತ್ವೇ ಸತಿ ನಾನಾತ್ವ ಮಾತ್ರವೇ ಇದು ಅರ್ಥವನ್ನು ಮಾಡಿದ್ದಾರೆ. ಇಲ್ಲೇ ಹೋದರೆ ಎರಡಕ್ಕೂ ಪುನರುಕ್ತಿ ಆಗುತ್ತೆ. ಏಕತ್ವೇ ಸತಿ ನಾನಾತ್ವ ನಾನಾತ್ವೇ ಸತಿ ಏಕತಾ ಎರಡೂ ಒಂದೇ ಪುನರುಕ್ತಿ ಆಯ್ತಲ್ಲ ಅಂದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ. ಅಲ್ಲಿ ಹೇಳುವಾಗ ಎಲ್ಲವನ್ನು ನಿಯಂತೃತ್ವ ಅನ್ನೋದನ್ನ ತಿಳಿಸಿ ಎಲ್ಲವನ್ನು ಪ್ರಶಾಸನೆ ಮಾಡುವವನು, ಎಲ್ಲ ರೂಪಗಳನ್ನು ಹೊಂದಿರುವವನು ಅಂತ ಹೇಳಿ ಏಕತ್ವ ನಾನಾತ್ವವನ್ನು ಹೇಳಿದ್ರು, ಅಂತರ್ಯಾಮಿ ಐಕ್ಯವನ್ನು ಹೇಳಿ. ಇಲ್ಲಿ ಹೇಳುವಾಗ ದ್ಯುಲೋಕದಲ್ಲಿ ಒಬ್ಬನೇ ಇರುವವನು, ಇಲ್ಲಿ ಲೀಲಾವಿಭೂತಿಯಲ್ಲಿ ಸರ್ವವನ್ನು ವ್ಯಾಪಿಸಿ ಅನೇಕವಾಗಿ ಇದ್ದಾನೆ ಅಂತ ನಾನಾತ್ವವಿದ್ದರೂ ಅಲ್ಲಿ ಏಕತ್ವ. ಈ ರೀತಿ ಎರಡು ವಿಧದಲ್ಲಿ ಎರಡನ್ನು ಪುನರುಕ್ತಿ ಇಲ್ಲದಂತೆ ವ್ಯಾಖ್ಯಾನ ಮಾಡ್ತಾರೆ ಇದನ್ನ. ಅದೆಲ್ಲ ಪುನರುಕ್ತಿ ಆಗುವುದರಿಂದ ಪ್ರಯೋಜನವಿರೋದಿಲ್ಲ. ಆದ್ದರಿಂದ ಸಕೃದುಕ್ತ್ಯಾಪಿ ಅಚಿಂತ್ಯತ್ವ ಸಿದ್ಧತಿ. ಒಂದ್ಸತಿ ಹೇಳಿದ್ರು ಅವನ ಅಚಿಂತ್ಯ ಅನ್ನೋದು ಸಿದ್ಧಿಸುತ್ತೆ. ಏಕತ್ವೇ ಸತಿ ನಾನಾತ್ವ ಅನ್ನುವುದೇ ಸಾಕು ಅಚಿಂತ್ಯಂ ಬ್ರಹ್ಮಣೋ ರೂಪಂ ಅಂತ ಹೇಳೋದಕ್ಕೆ. ನಾನಾತ್ವೇ ಸತಿ ಚೇಕದ ಹೇಳಿದ್ರು ಸಾಕು. ಎಲ್ಲ ವಿಧದಲ್ಲಿಯೂ ಅವನ ಅಚಿಂತ್ಯವಾದ ಆಶ್ಚರ್ಯವಾದ ಸ್ವರೂಪವನ್ನ ಈ ಕಾರಿಕೆಯಲ್ಲಿ ತಿಳಿಸ್ತಾರೆ. ಅದು ಪರಮಾತ್ಮನ ಸ್ವರೂಪವನ್ನು ತಿಳಿಸುವ ಒಂದು ಭಾಗ. ಇಲ್ಲಿ ಸಿದ್ಧಾಂತ ನಿರೂಪಣೆಯಲ್ಲಿ ಇದು ಒಂದು ಪರಮಾತ್ಮನ ಅತ್ಯಾಶ್ಚರ್ಯವಾದ ರೂಪ, ಸರ್ವಾಂತರ್ಯಾಮಿಯಾಗಿ ಸರ್ವಶರೀರಿಯಾಗಿ ಪರಮಪದದಲ್ಲಿ ಒಬ್ಬನೇ ಇದ್ದು ಎಲ್ಲವನ್ನು ವ್ಯಾಪಿಸಿ ಇಲ್ಲಿ ಎಲ್ಲಕ್ಕೂ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನು ನಿಯಮನ ಮಾಡುವವನು ಮೊದಲಾದದ್ದು ಅವನ ಆಶ್ಚರ್ಯವಾದ ರೂಪವನ್ನ, ಪರಮಾತ್ಮ ಸ್ವರೂಪವನ್ನ ನಿರೂಪಣೆ ಮಾಡ್ತಾರೆ ಇಲ್ಲಿ. ಮತ್ತೆ ಬ್ರಹ್ಮ ವ್ಯತಿರಿಕ್ತಸ್ಯ ಕಸ್ಯಚಿದಪಿ ವಸ್ತುನಃ ಏಕಸ್ವಭಾವಸ್ಯ ಏಕ ಕಾರ್ಯ ಶಕ್ತಿಯುಕ್ತಸ್ಯ ಏಕರೂಪಸ್ಯ ರೂಪಾಂತರಯೋಗ ಸ್ವಭಾವಾಂತರಯೋಗ ಸ್ವಭಾವಾಂತರಯೋಗ ಶಕ್ತ್ಯಂತರಯೋಗಶ್ಚ ನ ಘಟತೆ ಎಂದರು. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಪದಾರ್ಥಕ್ಕೂ ಕೂಡ ಬ್ರಹ್ಮಂ ವ್ಯತಿರಿಕ್ತಸ್ಯ ಕಸ್ಯಚಿದಪಿ ವಸ್ತುನಃ, ಪರಮಾತ್ಮವನ್ನು ಬಿಟ್ಟು ಬ್ರಹ್ಮವನ್ನು ಬಿಟ್ಟು ಯಾವ ಪದಾರ್ಥಕ್ಕೂ ಕೂಡ
ಎಲ್ಲವೂ ಕೂಡ ಒಂದೇ ಸ್ವಭಾವ, ಏಕ ಸ್ವಭಾವಸ್ಯ, ಒಂದು ಸ್ವಭಾವವನ್ನು ಹೊಂದಿರುವಂತಹದ್ದು. ಏಕಕಾರ್ಯ ಶಕ್ತಿಯುಕ್ತಸ್ಯ, ಒಂದು ಕಾರ್ಯವನ್ನು ಮಾಡುವ ಶಕ್ತಿ ಪದಾರ್ಥಗಳಿದೆ. ಏಕರೂಪಸ್ಯ, ಒಂದು ರೂಪ, ಒಂದು ಶಕ್ತಿ, ಒಂದು ಸ್ವಭಾವ. ಹೀಗೆ ಇರುವ ಪದಾರ್ಥಗಳಿಗೆ ರೂಪಾಂತರ ಯೋಗವೋ ಸ್ವಭಾವಾಂತರ ಯೋಗವೋ ಶಕ್ತಿಯಂತರ ಯೋಗವೋ ಉಂಟಾಗುವುದಿಲ್ಲ. ಆದ್ದರಿಂದ ಅಗ್ನಿಗೆ ದಹನ ಶಕ್ತಿ ಅಷ್ಟೇ, ಅದರ ರೂಪವು ಹಾಗೆಯೇ ಇರುತ್ತೆ. ಅಗ್ನಿ ಅಂತ ಹೇಳುವ ಸ್ಥಿತಿಯಲ್ಲಿ ಆ ಅವಸ್ಥೆಯಲ್ಲಿ ಹಾಗೆಯೇ ಅದು, ಅದರ ಶಕ್ತಿ ಬರೀ ಸುಡುವಂತಹ ದಾಹಕ ಶಕ್ತಿ. ಅದರ ಸ್ವಭಾವವು ಹಾಗೆ, ಸ್ವಭಾವ ರೂಪ ಶಕ್ತಿ ಒಂದೊಂದು ನಿಯತವಾಗಿದೆ ಒಂದೊಂದು ಪದಾರ್ಥಕ್ಕೂ ಕೂಡ. ಆದ್ದರಿಂದ ಬೇರೆ ಒಂದು ರೂಪವನ್ನು ಶಕ್ತಿಯನ್ನು ಪಡೆದುಕೊಳ್ಳೋದು ಯಾವ ಪದಾರ್ಥಕ್ಕೂ ಸಾಧ್ಯವಿಲ್ಲ ಬ್ರಹ್ಮನನ್ನು ಬಿಟ್ಟು. ಆ ಪರಮಾತ್ಮನಿಗಾದರೂ ಹೇಗೆ ಅಂದ್ರೆ, ತಸ್ಯ ಏಕಸ್ಯ ಪರಸ್ಯ ಬ್ರಹ್ಮಣಃ ಸರ್ವವಸ್ತು ವಿಸಜಾತೀಯತೆಯ ಸರ್ವಸ್ವಭಾವವತ್ವಂ ಸರ್ವಸ್ವಭಾವತ್ವಂ. ಎಲ್ಲವೂ ಕೂಡ ಅವನು ಎಲ್ಲ ವಸ್ತುಗಿಂತಲೂ ವಿಸಜಾತೀಯನಾಗಿದ್ದರೂ ಕೂಡ ಎಲ್ಲಾ ಸ್ವಭಾವಗಳು ಎಲ್ಲಾ ಶಕ್ತಿಗಳು ಸರ್ವಶಕ್ತಿ ಯೋಗಸ್ಯ ಇತಿ ಏಕಸ್ಯೈವ ವಿಚಿತ್ರ ಅನಂತ ನಾನಾರೂಪತಾ ಚ ಪುನರಪಿ ಅನಂತ ಅಪರಿಮಿತ ಆಶ್ಚರ್ಯ ಯೋಗೇನ ಏಕರೂಪತಾ ಚ ಘಟತೆ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ನ ವಿರುದ್ಧ ಇತಿ ವಸ್ತು ಮಾತ್ರ ಸಾಮ್ಯಾತ್ ವಿರೋಧಿ ಚಿಂತಾನ ಯುಕ್ತ ಇತ್ಯರ್ಥ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತಾರೆ. ಪರಮಾತ್ಮನಿಗೆ ಆಶ್ಚರ್ಯವಾದ ಶಕ್ತಿಗಳಿದೆ ಎಲ್ಲ ಅಂತ ಹೇಳಿದ್ರೆ, ಲೋಕದಲ್ಲಿ ಯಾವ ಪದಾರ್ಥಕ್ಕೂ ಹೀಗೆ ಕಂಡು ಬರೋದಿಲ್ಲ. ಲೋಕಕ್ಕೆ ಯಾವ ಪದಾರ್ಥಗಳು ಕಂಡು ಬರದೇ ಇರುವಂತಹ ಇಂತಹ ಒಂದು ಸರ್ವಶಕ್ತಿ ಯೋಗ ಸರ್ವ ಸ್ವಭಾವತ್ವ, ಹಾಗೆಯೇ ಎಲ್ಲಾ ರೂಪಗಳು ಎಲ್ಲಾ ಶಕ್ತಿಗಳು ಎಲ್ಲಾ ಸ್ವಭಾವಗಳು ಪರಮಾತ್ಮ ಒಬ್ಬನಿಗೇ ಇದೆ. ಹಾಗಿದ್ದರೂ ಎಲ್ಲಕ್ಕಿಂತ ವಿಸರ್ಜಿಯಾತೀಯನಾಗಿದ್ದಾನೆ. ಲೋಕದಲ್ಲಿ ಯಾವ ಪದಾರ್ಥಕ್ಕೂ ಹೀಗೆ ಕಂಡು ಬರೋದಿಲ್ಲ. ಪರಮಾತ್ಮನು ಒಬ್ಬ ಒಂದು ಪದಾರ್ಥವೇ, ಇಲ್ಲಿ ಇರೋದು ಪದಾರ್ಥವೇ, ಎರಡೂ ಪದಾರ್ಥಗಳೇ ಆಗಿರೋದ್ರಿಂದ ಇಲ್ಲಿರುವ ಪದಾರ್ಥಗಳಿಗೆ ಮಾತ್ರ ಹೀಗೆ ಸ್ವಭಾವ, ಪರಮಾತ್ಮನಿಗೆ ಮಾತ್ರ ಅದಕ್ಕಿಂತ ಬೇರೆಯಾದ ಸರ್ವಶಕ್ತಿ ಯೋಗ ಸರ್ವ ಸ್ವಭಾವ ಸ್ವರೂಪ. ಇದೆಲ್ಲ ಹೇಗೆ ಹೇಳಕ್ ಸಾಧ್ಯ ಅಂತ ಹೇಳಿದ್ರೆ, ವಸ್ತುತ್ವ ಅನ್ನೋದು ಸಾಮ್ಯವಿದೆ ಅಷ್ಟೇ ಹೊರತು ಮಿಕ್ಕಿದೆಲ್ಲವೂ ಸಾಮ್ಯವಿರಬೇಕಾಗಿಲ್ಲ. ವಸ್ತುತ್ವ ಅನ್ನೋದು ಎರಡಕ್ಕೂ ಒಂದೇ ಆಗಿರೋದ್ರಿಂದಲೇ ಎರಡೂ ಒಂದೇ ರೂಪದಲ್ಲಿ ಇರಬೇಕು ಅಂತ ಹೇಳೋದು ಶ್ರುತಿಗೆ ವಿರುದ್ಧವಾಗುತ್ತೆ. ಅದನ್ನ ತರ್ಕದಲ್ಲೂ ಸ್ಥಾಪಿಸಕ್ಕಾಗೋದಿಲ್ಲ. ವಸ್ತು ಅಂತ ಇದ್ರೂ ಕೂಡ ಅಗ್ನಿಗೆ ಇರುವ ಶಕ್ತಿ ವಾಯುಗೆ ಇಲ್ಲ, ವಾಯುಗೆ ಇರುವ ಶಕ್ತಿ ಜಲಕ್ಕೆ ಇಲ್ಲ. ಹೀಗೆ ಇರುವಾಗ ಎಲ್ಲಾ ಶಕ್ತಿಗಳು ಬ್ರಹ್ಮನಿಗೆ ಇರೋದು ಅನ್ನೋದ್ರಲ್ಲಿ ಯಾವ ವಿರೋಧವೂ ಇಲ್ಲ. ಆದರೆ ಇವೆರಡಕ್ಕೂ ಎಲ್ಲದಕ್ಕೂ ಒಂದು ಸಾಮಾನ್ಯವಾದ ರೂಪ ಏನು ಅಂದ್ರೆ ವಸ್ತುತ್ವ ಅನ್ನೋ ಒಂದು ಧರ್ಮ. ಎಲ್ಲವೂ ಪದಾರ್ಥಗಳೇ, ಆದರೂ ಪರಮಾತ್ಮ ಪದಾರ್ಥ ಅನ್ನೋದು ಎಲ್ಲ ಪದಾರ್ಥಗಳಿಗಿಂತ ವಿಚಿತ್ರವಾದ ಆಶ್ಚರ್ಯ ಶಕ್ತಿಗಳನ್ನು ಹೊಂದಿರೋದ್ರಲ್ಲಿ ಯಾವ ವಿರೋಧವೂ ಇಲ್ಲ. ವಸ್ತು ಮಾತ್ರ ಅನ್ನೋದ್ರಲ್ಲಿ ಸಾಮ್ಯ ಆಗಿರೋದ್ರಿಂದ ಈ ರೀತಿ ಹೇಳಕ್ಕಾಗೋದಿಲ್ಲ ಅಂತ ನಾವು ಹೇಳೋದು ಯುಕ್ತವಲ್ಲ ಅಂತ ಹೇಳ್ತಾರೆ. ಅದರಿಂದ ವಸ್ತು ಮಾತ್ರತ್ವಾದೆ ವಿರೋಧಿ ಚಿಂತಾನ ಯುಕ್ತ, ವಿರೋಧವಿಲ್ಲ. ಇಲ್ಲಿ ವಸ್ತುವೇ ಆಗಿರಬಹುದು, ಅಗ್ನಿಯೂ ಒಂದು ವಸ್ತುವೇ, ಬ್ರಹ್ಮವೂ ಒಂದು ವಸ್ತುವೇ. ಅಗ್ನಿಗೆ ಮಾತ್ರ ಒಂದು ಶಕ್ತಿ ಒಂದು ರೂಪ ಒಂದು ಸ್ವಭಾವ, ಬ್ರಹ್ಮನಿಗೆ ಹೇಗೆ ಅನೇಕ ಶಕ್ತಿಗಳು ಬರಕ್ ಸಾಧ್ಯ? ಇಲ್ಲಿರುವ ಯಾವ ಪದಾರ್ಥಕ್ಕೂ ಹಾಗೆ ಇಲ್ಲವಲ್ಲ. ಅಂದ್ರೆ ವಸ್ತುವಿನಲ್ಲಿ ಸಾಮ್ಯತ್ವ ಇರಬಹುದು, ಆದರೆ ಶ್ರುತಿ ಹೇಳುತ್ತೆ, ತಿಳಿಸುತ್ತೆ ನಮಗೆ. ಆದ್ದರಿಂದ ಎಲ್ಲಾ ವಸ್ತುಗಳಿಗಿಂತಲೂ ವಿಸಜಾತೀಯನಾದ ಪರಮಾತ್ಮನಿಗೆ ಎಲ್ಲಾ ಶಕ್ತಿಗಳು ಎಲ್ಲ ರೂಪಗಳು ಎಲ್ಲ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ. ಅದರಿಂದ ಯಾವ ವಿರೋಧವೂ ಇಲ್ಲ. ವಸ್ತುತ್ವ ಅನ್ನೋದು ಸಾಮ್ಯವಿದ್ದರೂ ಕೂಡ ಈ ರೀತಿ ಇರುವುದರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ, ಇಲ್ಲಿ ಅದನ್ನ ವಿವರಿಸ್ತಾರೆ. ಈಗ ಅಥ ಅಚಿಂತ್ಯಂ ಬ್ರಹ್ಮಣೋ ರೂಪಂ ಕಷ್ಟದ್ವೇರಿತುಮರ್ಹತಿ ಚೇತದ್ ವಾಚ್ಯತೆ. ಇಲ್ಲಿ ಹೇಳುವಾಗ ಈ ಒಂದು ಭಾಗವು ಈ ಕಾರಿಕೆಯ ಈ ಭಾಗವನ್ನ ವಿವರಣೆ ಮಾಡುತ್ತೆ. ಅಚಿಂತ್ಯಂ ಬ್ರಹ್ಮಣೋ ರೂಪಂ ಕಷ್ಟದ್ವೇರಿತುಮರ್ಹತಿ, ಅಚಿಂತ್ಯವಾದ ರೂಪ ಯಾರು ತಿಳಿಯಕ್ಕೆ ಸಾಧ್ಯವಿಲ್ಲ ಬ್ರಹ್ಮ ಅಂತ ಹೇಳಿ. ಏಕ ಸ್ವಭಾವಸ್ಯ ನಹಿ ಏಕ ಔಷ್ಣ್ಯ ಸ್ವಭಾವ ಅಗ್ನಿ ಶೈತ್ಯ ಸ್ವಭಾವ ಭವತಿ. ಒಂದೇ ಸ್ವಭಾವ ಇರುವ ಅಗ್ನಿಯು ಶೈತ್ಯ ಸ್ವಭಾವ ಆಗುವುದಿಲ್ಲ, ಔಷ್ಣ್ಯ ಸ್ವಭಾವವೇ ಇದೆ ಅದಕ್ಕೆ. ಅದೇ ರೀತಿ ಏಕಕಾರಿ ಶಕ್ತಿಯುಕ್ತಸ್ಯ ನಹಿ ದಾಹಶಕ್ತ ಅಗ್ನಿ ಜಾಡ್ಯ ಜನಕ ಶಕ್ತ ಅಂತ ಹೇಳಿದ್ರು. ಜಾಡ್ಯವನ್ನು ಉಂಟು ಮಾಡೋದಿಲ್ಲ, ಅದರಿಂದ ಒಂದೊಂದು ಜಡವಾಗಿರೋದಿಲ್ಲ ಅದು. ಅದರಿಂದ ಇದು ದಾಹಕ ಶಕ್ತಿ. ಅದು ತಣ್ಣಗಿರುವ ನೀರನ್ನು ಮುಟ್ಬಿಟ್ರೆ ನಮ್ದು ಇದೆಲ್ಲ
ಗಟ್ಟಿಯಾಗ್ಬಿಡುತ್ತೆ ನಮ್ಮ ಕೈಯೆಲ್ಲ ಮಂಜನ್ನು ಮುಟ್ಟಿದ್ರೆ. ಹಾಗೆ ಆ ರೀತಿ ಆ ಶಕ್ತಿ ಅಗ್ನಿಗೆ ಇಲ್ಲ. ಜಲಕ್ಕೆ ಹಾಗೆ ಇದೆ. ಏಕರೂಪಸ್ಯ ಏಕಾಕಾರಸ್ಯ ನಹಿ ಊರ್ಧ್ವ ಜ್ವಲನಮತೋ ರೂಪವತಃ ಅಗ್ನೇಃ. ಅದಕ್ಕೆ ಗಂಧಾದಿಮತ್ವಂ ಅಂತ ಹೇಳಿದ್ರು. ಇದಕ್ಕೆ ಬೇರೆ ಇದೊಂದು ಇದರಲ್ಲಿ ಹೇಳುವಾಗ ಅನಾಥೇಸ್ಥಿತ ಗಂಧಾದಿಮತ್ವಂ ಇರಬೇಕಿದು. ಅದಕ್ಕೆ ಪೃಥ್ವಿಯಲ್ಲಿ ಗಂಧವತಿ ಪೃಥ್ವಿ ಅಂತ ಹೇಳಲ್ಪಟ್ಟಿದೆ. ಊರ್ಧ್ವಜಲನಮತಃ ರೂಪವತಃ ಅಗ್ನೇಹೇ. ಊರ್ಧ್ವಜಲನ ಅದುವೇ ಅದರ ರೂಪ. ಊರ್ಧ್ವಜಲನ ಅನ್ನೋದು ಅಗ್ನಿಗೆ. ಪೃಥ್ವಿಯಲ್ಲಿರುವ ಗಂಧವತ್ವ ಅನ್ನೋದು ಅದಕ್ಕೆ ಬರೋದಿಲ್ಲ. ಹಾಗೆಯೇ ತಿರ್ಯಗಮನ ಅಧಿಕಂಬ ಇತ್ಯಭಿಪ್ರಾಯ. ಕೆಳಗಡೆ ಹೋಗುವುದು ಸಾಧ್ಯವಿಲ್ಲ ಅದಕ್ಕೆ. ಇದೆಲ್ಲ ಒಂದೊಂದು ರೂಪ ಸ್ವಭಾವ ಅವುಗಳ ಕಾರ್ಯ ಇದೆಲ್ಲ ಕೂಡ ಶಕ್ತಿಗಳು ನಿಯತವಾಗಿದೆ ಆಯಾ ಪದಾರ್ಥಕ್ಕೆ. ಅದದು ಮಾತ್ರವೇ ಸಾಧ್ಯವಾಗುತ್ತೆ. ಸರ್ವವಸ್ತು ವಿಸಜಾತೀಯತೆಯ ಇತಿ ವಿಸಜಾತೀಯ ಧರ್ಮಣಃ ವಿಸಜಾತೀಯ ಧರ್ಮಯೋಗ ಉಪಪದ್ಯತೆ. ಎಲ್ಲಕ್ಕಿಂತಲೂ ವಿಸಜಾತೀಯನಾದ ಪರಮಾತ್ಮನಿಗೆ ಎಲ್ಲಕ್ಕಿಂತಲೂ ವಿಸಜಾತೀಯವಾದ ಧರ್ಮಗಳು ಕೂಡ ಇರುತ್ತೆ. ಅದರಲ್ಲಿ ಯಾವ ವಿರೋಧವಿಲ್ಲ. ಯಾಕೆ ಅಂದರೆ ಶ್ರುತಿಯಲ್ಲಿ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಿದೆ. ವಿಚಿತ್ರ ಇತಿ ವಿಸ್ಮಯನೀಯಂ ಇತ್ಯರ್ಥ. ಇಲ್ಲಿ ಎಲ್ಲಕ್ಕೂ ವಿಚಿತ್ರವಾದ ಅವನಿಗೆ ಶಕ್ತಿ ಯೋಗಗಳು. ಆದ್ದರಿಂದ ಅವನಿಗೆ ಸರ್ವಸ್ವಭಾವತ್ವಂ ಸರ್ವಶಕ್ತಿ ಯೋಗಶ್ಚ ಏಕಸ್ಯೈವ ವಿಚಿತ್ರ ಅನಂತ ನಾನಾರೂಪತ. ವಿಚಿತ್ರ ಅನಂತ ನಾನಾರೂಪತ ವಿಸ್ಮಯನೀಯಂ ಆಶ್ಚರ್ಯಕರವಾದ ರೂಪಗಳು. ಇದೆಲ್ಲವೂ ಕೂಡ ಹೇಳುವುದರಲ್ಲಿ ವಿರೋಧವಿಲ್ಲ. ಅನಂತ ಶಬ್ದ ಅಸಂಖ್ಯೇಯವಾಚಿ ಅಪರಿಮಿತ ಆಶ್ಚರ್ಯ ಶಬ್ದೇನ ಅತ್ಯಾಂತಾಶ್ಚರ್ಯತ್ವ ವಿವಕ್ಷಿತಂ. ಆಶ್ಚರ್ಯತ್ವವು ಅಸಂಖ್ಯೇಯತ್ವ ಇದೆಲ್ಲ ಕೂಡ ಅನಂತ ಅಪರಿಮಿತ ಆಶ್ಚರ್ಯಯೋಗೇನ ಏಕರೂಪತಾ ಚ ಇತಿ ಅಸಂಖ್ಯೇಯ ಅತ್ಯಂತ ಆಶ್ಚರ್ಯಭೂತ ಪದಾರ್ಥ ಯೋಗೇನ ಸಮಾಭ್ಯಧಿಕರಾಹಿತ್ಯಮಿತ್ಯರ್ಥ. ಸಮಾಭ್ಯಧಿಕರಹಿತನಾದವನು ಅಸಂಖ್ಯೇಯವಾದ ಅತ್ಯಂತ ಆಶ್ಚರ್ಯವಾದ ಆಶ್ಚರ್ಯಭೂತ ಪದಾರ್ಥ ಯೋಗೇನ. ಇದೆಲ್ಲ ಇಂತಹ ಪದಾರ್ಥವಾಗಿರೋದ್ರಿಂದ ಸಮಾಭ್ಯಧಿಕ ರಾಹಿತ್ಯವೂ ಕೂಡ ಅದರಿಂದಲೇ ಲಭಿಸುತ್ತೆ ಪರಮಾತ್ಮನಿಗೆ. ಸರ್ವವಸ್ತು ವಿಲಕ್ಷಣತ್ವ ಸರ್ವ ಸಮಾಭ್ಯಧಿಕ ರಹಿತತ್ವ. ಸಮಾಭ್ಯಧಿಕ ರಹಿತತ್ವವೇ ಇಲ್ಲ ಅವನಿಗೆ. ಯಾರು ಸಮರೂ ಇಲ್ಲ ಅಧಿಕವೂ ಇಲ್ಲ ಅವನಿಗೆ. ಸಮಾಭ್ಯಧಿಕರೂ ಇಲ್ಲ ಪರಮಾತ್ಮನಿಗೆ. ಅತ್ಯಂತ ಆಶ್ಚರ್ಯಭೂತ ಪದಾರ್ಥ ಯೋಗೋ ನಾಮ ದಿವ್ಯಾಯುಧ ಭೂಷಣಾದಿ ಯೋಗ. ಆಶ್ಚರ್ಯವಾದ ಪದಾರ್ಥ ಯೋಗಗಳು ಅಂದರೆ ದಿವ್ಯವಾದ ಆಯುಧ ಭೂಷಣಗಳೆಲ್ಲ ಇರುವಂತಹದ್ದು ಪರಮಾತ್ಮನಿಗೆ. ಆ ಅರ್ಥವನ್ನು ಕೂಡ ಅಲ್ಲಿ ಹೇಳಬಹುದು ಅಂತ ಹೇಳಿದ್ರು. ಆದ್ದರಿಂದ ವಸ್ತು ಮಾತ್ರ ಸಾಮ್ಯಾತ್ ವಸ್ತುತ್ವಾತ್. ವಸ್ತುತ್ವಾತ್ ಅಂತ ಹೇಳಿದ್ರೆ ಅದರಿಂದಲೇ ಎಲ್ಲವನ್ನು ಸಮವಾಗಿರ್ಬೇಕಾಗಿಲ್ಲ. ಹಾಗೆ ಹೇಳಿದ್ರೆ ಇಲ್ಲಿಯೇ ಪದಾರ್ಥಗಳಲ್ಲಿ ವಸ್ತುತ್ವಾತ್ ಚೇತನೋಪಿ ಅಚಿತ್ ಸ್ಯಾತ್. ಚೇತನವೂ ಒಂದು ಪದಾರ್ಥವೇ, ಅಚೇತನವಾದ ಜಡವೂ ಪದಾರ್ಥಗಳು ಪದಾರ್ಥವೇ, ಚೇತನನೂ ಪದಾರ್ಥವೇ. ಎರಡರಲ್ಲೂ ಪದಾರ್ಥತ್ವ ಸಮಾನ ವಸ್ತುತ್ವ ಅನ್ನೋದು. ಆದರೆ ಅದು ಜ್ಞಾನವಿದೆ, ಇದು ಜ್ಞಾನವಿಲ್ಲ. ಒಂದು ಜ್ಞಾನವಿದೆ, ಒಂದಕ್ಕೆ ಜ್ಞಾನವೇ ಇಲ್ಲ. ಇದೆಲ್ಲ ಸಾಮ್ಯ, ಇದರಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿದೆಯಲ್ಲ. ಹಾಗೆ ಇತ್ಯಾದಿವತ್ ಅಯುಕ್ತಂ ಇತಿ ಭಾವ. ಅಸ್ಯ ವಚನಸ್ಯ ಬ್ರಹ್ಮಣಃ ಭಿನ್ನಾಭಿನ್ನತಾ ಪರತ್ವಮಪಿ ಅಯುಕ್ತಂ. ಭಿನ್ನಾಭಿನ್ನತ್ವವನ್ನು ಹೇಳಬಾರದು ಇಲ್ಲಿ ಅಂತ ಹೇಳ್ತಾರೆ. ಅಚಿಂತ್ಯಂ ಬ್ರಹ್ಮಣೋರ್ತಂ ಕಸ್ತೇರಿತುಮರತಿ ಯುಕ್ತತ್ವಾತ್. ಅದರಿಂದ ಇವನಿಗೆ ಭಿನ್ನಾಭಿನ್ನ ಪರತ್ವವಲ್ಲ ಇಲ್ಲಿ ಹೇಳಿರುವುದು. ಇದು ಆಶ್ಚರ್ಯವಾದ ರೂಪತ್ವ, ಆಶ್ಚರ್ಯವಾದ ಶಕ್ತಿಯೋಗ ಮೊದಲಾದದ್ದು ಹೇಳಲ್ಪಟ್ಟಿದೆ ಅಂತ ಇಲ್ಲಿ. ನಹಿ ಮೃದ್ಘಟಾದಿಷು ದೃಷ್ಟತ್ವೇನ ಪರಾಭಿಮತಸ್ಯ ಭಿನ್ನಾಭಿನ್ನತ್ವಸ್ಯ ಅಚಿಂತ್ಯತ್ವಂ ಘಟಾದಾವಪಿ ತಸ್ಯ ತರ್ಕ ಬಾಧ್ಯತ್ವ ಮುಚ್ಯತೆ ಇತಿ ಚೇತ್ ನ ಬ್ರಹ್ಮಣೋ ರೂಪಂ ಇತ್ಯುಕ್ತೆ. ಮೃತ್ತು ಘಟ ಮೊದಲಾದವುಗಳಲ್ಲಿ ಕೂಡ ಭಿನ್ನಾಭಿನ್ನತ್ವ ಚಿಂತ್ಯವಾಗಿದೆಯಲ್ಲ. ಅಲ್ಲಿಯೂ ಯಾರು ಚಿಂತನೆ ಮಾಡೋಕ್ಕೆ ಸಾಧ್ಯ? ಯಾವ್ಯಾವ ರೂಪದಲ್ಲಿದೆ. ಮಣ್ಣು ಘಟವಾಗುತ್ತೆ, ಇನ್ನೇನೋ ಆಗುತ್ತೆ. ನೀರು ಬೇರೆ ಯಾವುದೋ ರೂಪ, ವಾಯು ಹೇಗೆಯೋ ಬದಲಾಗಿ ಈ ಪರಿಣಾಮಗಳೆಲ್ಲ ಒಂದೊಂದು ಪದಾರ್ಥಕ್ಕೂ ಇದೆಯಲ್ಲ. ಅದು ಅಚಿಂತ್ಯ ತಾನೆ ಅಂತ ಹೇಳಿದ್ರೆ, ಘಟದಲ್ಲಿ ಮೊದಲಾದವುಗಳದ್ದು ತರ್ಕ ಅಬಾಧ್ಯತ್ವ. ತರ್ಕದಿಂದ ಅದನ್ನೆಲ್ಲ ಬಾರಿಸಕ್ಕಾಗೋದಿಲ್ಲ. ಅವುಗಳ ರೂಪಗಳು ಆಶ್ಚರ್ಯವಾದ ರೂಪಗಳನ್ನು ಹೊಂದುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೇಳಿದ್ದು ಅಚಿಂತ್ಯಂ ಬ್ರಹ್ಮಣೋ ರೂಪಂ, ಬ್ರಹ್ಮದ ರೂಪದ ವಿಷಯ ಇಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ಇಲ್ಲಿ ಪರಮಾತ್ಮನಿಗೆ ಎಲ್ಲ ವಿಧವಾದ ಸರ್ವಶಕ್ತಿ ಯೋಗವು ಸರ್ವ ಸ್ವಭಾವವು ಎಲ್ಲವೂ ಕೂಡ ಇರೋದರಲ್ಲಿ ಯಾವ ವಿರೋಧವೂ ಇಲ್ಲ. ಸರ್ವ ವಿಸಜಾತೀಯತ್ವ ಮತ್ತೆ ಸಮಾಭ್ಯಧಿಕ ರಹಿತತ್ವ ಇದೆಲ್ಲವೂ ಪರಬ್ರಹ್ಮನಿಗೆ ಶ್ರುತಿಯಲ್ಲಿ
ಸ್ಪಷ್ಟವಾಗಿ ಶ್ರುತಿ ಸ್ಮೃತಿ ಇತಿಹಾಸಗಳಲ್ಲೆಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಬೇರೆ ಪ್ರಮಾಣಗಳನ್ನು ತೋರಿಸ್ತಾರೆ. ಈಗ ಯಥೋಕ್ತಂ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿರೋದು ಶಕ್ತೆಯ ಸರ್ವಭಾವಾನಾಂ ಅಚಿಂತ್ಯ ಜ್ಞಾನ ಗೋಚರಾಃ ಯಥೋತೋ ಬ್ರಹ್ಮಣಸ್ತಾಸ್ತು ಸರ್ಗಾದ್ಯ ಭಾವಶಕ್ತೆಯ ಭವಂತಿ ತಪದಾಂ ಶ್ರೇಷ್ಠ ಪಾವಕಸ್ಯ ಯಥೋಷ್ಣತಾ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಎಲ್ಲಾ ಪದಾರ್ಥಗಳಿಗೂ ಸರ್ವಭಾವಾನಾಂ ಅಂದ್ರೆ ಎಲ್ಲ ಪದಾರ್ಥಗಳಿಗೂ ಕೂಡ ಶಕ್ತೆಯ ಅಚಿಂತ್ಯ ಜ್ಞಾನ ಗೋಚರ. ಅಗ್ನಿಯ ಶಕ್ತಿ ಹೇಗಿದೆ ಚಿಂತನೆ ಮಾಡಿ ನೋಡಕ್ ಸಾಧ್ಯವೇ? ವಾಯುವಿನ ಶಕ್ತಿ ಹೇಗಿದೆ ಚಿಂತನೆ ಮಾಡಿ ನೋಡಕ್ ಸಾಧ್ಯವೇ? ಅಚಿಂತ್ಯ ಜ್ಞಾನ ಗೋಚರ ಯತಃ ಅತಃ ಬ್ರಹ್ಮಣಸ್ತಾಸು ಸರ್ಗಾದ್ಯ ಭಾವಶಕ್ತಿಯ. ಅದೇ ರೀತಿಯಲ್ಲಿ ಪರಮಾತ್ಮನಿಗೂ ಸೃಷ್ಟಿ ಮೊದಲಾದ ಮಾಡುವಂತಹ ಆಶ್ಚರ್ಯವಾದ ಶಕ್ತಿಗಳಿದೆ. ಭವಂತಿ ತಪತಾಂ ಶ್ರೇಷ್ಠ ಹೇಳುವಾಗ ಅವರು ಮೈತ್ರೇಯರಿಗೆ ಹೇಳ್ತಾರೆ, ಅವರು ಪರಾಶರರು ಶ್ರೇಷ್ಠನಾದವನೇ, ತಪಸ್ಸುಗಳಲ್ಲಿ ಶ್ರೇಷ್ಠನಾದವನೇ. ಪಾವಕಸ್ಯ ಯಥಾ ಉಷ್ಣತ, ಅಗ್ನಿಗೆ ಹೇಗೆ ಉಷ್ಣತೆ ಮೊದಲಾದ ಇದೆಯೋ ಪರಮಾತ್ಮನಿಗೆ ಆಶ್ಚರ್ಯವಾದ ಶಕ್ತಿಗಳು ಇದೆ. ಅದನ್ನ ತಿಳಿಸ್ತಾ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಏತದುಕ್ತಂ ಭವತಿ ಸರ್ವೇಷಾಂ ಅಗ್ನಿಜಲಾದೀನಾಂ ಭಾವಾನಾಂ. ಭಾವ ಪದಾರ್ಥಗಳು ಅದೆಲ್ಲವೂ ಕೂಡ ಅಗ್ನಿ ಜಲ ಮೊದಲಾದವುಗಳು ಏಕಸ್ಮಿನ್ನಪಿ ಭಾವೇ ದೃಷ್ಟ ಏವ ಶಕ್ತಿ. ಒಂದು ಪದಾರ್ಥದಲ್ಲಿ ಕಂಡ ಶಕ್ತಿಯು ತದ್ವಿಸಜಾತೀಯ ಭಾವಾಂತರೇ ಪೀತಿ ನ ಚಿಂತಯಿತು ಯುಕ್ತ. ಅದು ಇನ್ನೊಂದು ವಿಸಜಾತೀಯವಾದ ಇನ್ನೊಂದು ಪದಾರ್ಥಲ್ಲೂ ಇದೆ ಅಂತ ಯೋಚಿಸಕ್ಕೆ ಸಾಧ್ಯವಿಲ್ಲ. ಜಲಾದವು ಅದೃಷ್ಟಾಪಿ ತದ್ವಿಸಜಾತೀಯೇ ಪಾವಕೆ ಭಾಸಕತ್ವವು ಉಷ್ಣತ್ವಾದಿ ಭಾಸಕತ್ವೋಷ್ಣತ್ವಾದಿ. ಜಲದಲ್ಲಿ ಇಲ್ಲದೆ ಇರೋದು ಅಗ್ನಿಯಲ್ಲಿ ಇದೆ, ಅಗ್ನಿಯಲ್ಲಿ ಇಲ್ಲದೆ ಇರೋದು ಜಲದಲ್ಲಿ ಇದೆ. ಶಕ್ತಿ ಯಥಾದೃಶ್ಯತೆ ಏವಮೇವ ಸರ್ವವಸ್ತು ವಿಸಜಾತಿಯೇ ಬ್ರಹ್ಮಣಿ ಸರ್ವಸಾಮ್ಯಂ ನಾನು ಮಾತುಂ ಯುಕ್ತಂ ಅಂತ. ಎಲ್ಲ ಪದಾರ್ಥಗಳಲ್ಲಿಯೂ ಎಲ್ಲಕ್ಕಿಂತಲೂ ವಿಸಜಾತೀಯವಾದ ಬ್ರಹ್ಮದಲ್ಲಿ ಎಲ್ಲದರೊಡನೆ ಸಾಮ್ಯವನ್ನು ನಾವು ಅನುಮಾನ ಮಾಡಿ ತಿಳಿಯಕ್ಕಾಗೋದಿಲ್ಲ, ಊಹೆ ಮಾಡೋಕ್ಕಾಗೋದಿಲ್ಲ. ಅದುವೇ ಅಚಿಂತ್ಯಂ ಬ್ರಹ್ಮಣೋ ರೂಪಂ ಅಂತ ಹೇಳಿದ್ದು. ಎಲ್ಲ ಶಕ್ತಿಗಳು ಪರಮಾತ್ಮನಲ್ಲಿ ಇದೆ ಅಂತ ಶ್ರುತಿ ಹೇಳುತ್ತೆ. ಅತಃ ವಿಚಿತ್ರ ಅನಂತ ಶಕ್ತಿಯುಕ್ತಂ ಬ್ರಹ್ಮ ಇತ್ಯರ್ಥಃ. ವಿಚಿತ್ರವಾದ ಅನಂತವಾದ ಶಕ್ತಿಗಳನ್ನು ಹೊಂದಿದೆ ಬ್ರಹ್ಮವು ಅಂತ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ವಿಚಿತ್ರ ಅನಂತ ಶಕ್ತಿಯುಕ್ತಂ ಬ್ರಹ್ಮ ಇತ್ಯರ್ಥಃ ದದಾಹ. ವಿಚಿತ್ರವಾದ ಅನಂತ ಶಕ್ತಿ ಹೊಂದಿದೆ ಪರಮಾತ್ಮನು ಬ್ರಹ್ಮವು ಅಂತ ಹೇಳಿ. ಜಗದೇ ತನ್ಮಹಾಶ್ಚರ್ಯಂ ರೂಪಂ ಯಸ್ಯ ಮಹಾತ್ಮನಃ ತೇನಾಶ್ಚರ್ಯವರೇಣ ಅಹಂ ಭವತಾ ಕೃಷ್ಣ ಸಂಗತಃ. ಜಗದೇ ತತ್ ಮಹಾಶ್ಚರ್ಯಂ ರೂಪಂ ಯಸ್ಯ ಮಹಾತ್ಮನಃ. ಯಾವ ಮಹಾತ್ಮನ ರೂಪವು ಎಲ್ಲ ಜಗತ್ತು ಆಗಿದೆಯೋ ಆಶ್ಚರ್ಯವಾದ ರೂಪವು, ಆಶ್ಚರ್ಯ ರೂಪವನ್ನು ಉಳ್ಳ ನಿನ್ನೊಂದಿಗೆ ಕೃಷ್ಣನೇ ನಾನು ಬಂದು ಸೇರಿದ್ದೀನಿ. ಇವತ್ತು ನಿನ್ನನ್ನು ನಾನು ಕಂಡೆ, ನಾನು ಧನ್ಯನಾದೆ ಅಂತ ಹೇಳೋದು ಅಂತಹದ್ದು. ಇದೆಲ್ಲ ಪ್ರಮಾಣಗಳನ್ನ ಇಲ್ಲಿ ತೋರಿಸ್ತಾರೆ ಇಲ್ಲಿ ಪುರಾಣಗಳಿಂದ. ಯಥಾ ಏವಂ ಯಥಾ ಕಥಂಚಿತ್ ಸಾಮಾನ್ಯ ಮಾತ್ರೇಣ ವಿಸಜಾತೀಯ ಧರ್ಮಿಣಃ ವಿಜಾತೀಯ ಧರ್ಮ ಅಸಂಭವ ಆಪಾದನಸ್ಯ ಅಯುಕ್ತತ್ವೇ ಪ್ರಮಾಣಮಾಹ ಯಥೋಕ್ತಂ ಅಂತ ಹೇಳಿ. ಇಂದ ಸಾಮಾನ್ಯವಾಗಿ ಬೇರೆ ಒಂದು ಜಾತಿಯನ್ನು ಹೊಂದಿರುವ ಒಂದು ಧರ್ಮವನ್ನು ಉಳ್ಳ ಪದಾರ್ಥ, ಇದು ಬೇರೆ ಜಾತಿ ಇದು ಬೇರೆ ಜಾತಿ ಅಷ್ಟೇ, ಎರಡು ಪದಾರ್ಥವೇ. ಆದರೆ ಒಂದು ಜಾತಿಯಲ್ಲಿ ಇರುವ ಪದಾರ್ಥದ ಗುಣ ಧರ್ಮವು ಇನ್ನೊಂದು ಜಾತಿ ಪದಾರ್ಥದಲ್ಲಿ ಕಂಡು ಬರೋದಿಲ್ಲ. ಅದನ್ನು ನಾವು ಹೇಳಕ್ಕಾಗೋದಿಲ್ಲ, ಊಹೆ ಮಾಡಿ ತಿಳಿಯಕ್ಕಾಗೋದಿಲ್ಲ. ಪಾವಕಸ್ಯ ಸರ್ಗಾದಿ ಶಕ್ತಿ ನಾಸ್ತಿ. ಅಗ್ನಿಗೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ತಸ್ಮಾತ್ ದೃಷ್ಟಾಂತ ದಾಷ್ಟಾಂತಿಕಯೋ ವಿವಕ್ಷಿತಾಂಶ ಕಹ ಅಪೇಕ್ಷಾಯಾಂ ತದ್ವ್ಯಾಜಷ್ಟೇ ಎದುದುಕ್ತಂ ಭವತಿ. ಇಲ್ಲಿ ಏನು ಆಕ್ಷೇಪ ಮಾಡ್ತಾರೆ ಅಂತ ಹೇಳಿದ್ರೆ, ಪಾವಕಸ್ಯ ಸರ್ಗಾದಿ ಅಗ್ನಿ ಏನು ಸೃಷ್ಟಿ ಮಾಡೋದಿಲ್ವಲ್ಲ, ಅಗ್ನಿಗೂ ಪರಮಾತ್ಮನಿಗೂ ಯಾಕೆ ಹೋಲಿಸ್ತೀರಾ ನೀವು? ಅಗ್ನಿಯಲ್ಲಿರುವ ಶಕ್ತಿ ಒಂದು ಬೇರೆ, ಪರಮಾತ್ಮನಿಗೆ ಎಲ್ಲ ಶಕ್ತಿ ಇದೆ ಅಂದರೆ ಅಗ್ನಿಗೂ ಪರಮಾತ್ಮನಿಗೂ ಹೋಲಿಕೆ ಮಾಡ್ತೀರಿ. ಅಗ್ನಿ ಸೃಷ್ಟಿ ಮಾಡೋದಿಲ್ವಲ್ಲ, ಏನು ಇದರಲ್ಲಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸರ್ವೇಶಾಂ ಅಗ್ನಿ ಜಲಾದೀನಾಂ ಭಾವ. ಅಗ್ನಿಗೂ ಪರಮಾತ್ಮನಿಗೂ ಅಲ್ಲ ಇಲ್ಲಿ ಹೋಲಿಕೆ ಕೊಡ್ತಾ ಇರೋದು. ಅಗ್ನಿಯಲ್ಲಿರುವ ಶಕ್ತಿ ಜಲದಲ್ಲಿ ಇಲ್ಲ, ಜಲದಲ್ಲಿರುವ ಶಕ್ತಿ ವಾಯುವಿನಲ್ಲಿ ಇಲ್ಲ. ಅದೆಲ್ಲ ಅಚಿಂತ್ಯವಾದ ಶಕ್ತಿಗಳು ಒಂದೊಂದರಲ್ಲಿಯೂ ಇದೆ.
ಅದೇ ರೀತಿ ಎಲ್ಲ ಶಕ್ತಿಗಳು ಪರಮಾತ್ಮನಲ್ಲಿ ಎಲ್ಲಕ್ಕಿಂತ ವಿಸಜಾತೀಯನಾದ ಪರಮಾತ್ಮನಲ್ಲಿ ಇರಬಹುದು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಅನ್ನ ತದುಕ್ ಏತದುಕ್ತಂ ಭವತಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಮಾತಂ ಯುಕ್ತಮಿತಿ ಏತದುಕ್ತಂ ಭವತಿ. ಅನುಮಾನ ಮಾಡಿ ತಿಳಿಯಕ್ಕೆ ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಒಂದೊಂದು ಪದ. ಇಲ್ಲಿ ಲೋಕದಲ್ಲಿರೋ ಪದಾರ್ಥಗಳಲ್ಲಿಯೇ ಒಂದು ಪದಾರ್ಥದ ಶಕ್ತಿ ಇನ್ನೊಂದು ಪದಾರ್ಥದಲ್ಲಿ ಆಶ್ಚರ್ಯವಾಗಿರೋದು ಅನುಮಾನ ಮಾಡಿ ತಿಳಿಯಕ್ಕೆ ಸಾಧ್ಯವಿಲ್ಲ, ನಾವು ಊಹೆ ಮಾಡಿ ಆಗಿದೆ. ಆದ್ದರಿಂದ ಪರಮಾತ್ಮನಲ್ಲಿರುವ ಆಶ್ಚರ್ಯ ಶಕ್ತಿಗಳನ್ನು ಊಹೆ ಮಾಡಿ ತಿಳಿಯಕ್ಕಾಗುವುದಿಲ್ಲ. ಶ್ರುತಿಯು ಸ್ಪಷ್ಟವಾಗಿ ಘೋಷಿಸ್ತಾ ಇದೆ. ಸರ್ಗಾದ್ಯಾ ಭಾವಶಕ್ತಿಯ, ಭಾವ ಅಂದರೆ ಪದಾರ್ಥಗಳು ಅಂತ. ಸರ್ಗಾದಿ ಗೋಚರಾ ಪದಾರ್ಥ ಶಕ್ತಿಯ ಬ್ರಹ್ಮಣ ಸಂಭವಂತಿ. ಎಲ್ಲ ಶಕ್ತಿಗಳು ಪರಮಾತ್ಮನಲ್ಲಿ ಇರಕ್ಕೆ ಸಾಧ್ಯ. ಏತತ್ ಪ್ರತಿಪಾದನ ಪರಂ ವಾಕ್ಯಮಿತಿ ವಾಕ್ಯೆ ಪ್ರತಿಪಾದನ ತತ್ಪರಮಿತಿ ಪದಾರ್ಥ ಶಕ್ತಿಯ. ಪ್ರತಿಪಾದನ ತತ್ಪರಂ ಇವತ್ತು ಪದಾರ್ಥ ಶಕ್ತಿಯ, ಪದಾರ್ಥಗಳ ಎಲ್ಲ ಶಕ್ತಿಗಳು ಕೂಡ ಪರಮಾತ್ಮನಲ್ಲಿ ಇರುವುದು ಸಾಧ್ಯ ಅನ್ನೋದೇ ಅಲ್ಲಿ ಫಲಿತಾರ್ಥಮಃ ಅತಃ ವಿಚಿತ್ರ. ಆದ್ದರಿಂದ ವಿಚಿತ್ರ ಅನಂತ ಶಕ್ತಿಯುಕ್ತಂ ಬ್ರಹ್ಮ ಇತ್ಯರ್ಥಃ. ಬ್ರಹ್ಮಣಃ ಸಕಲೇತರ ವಿಷಯಾತೀಯತ್ವಾತ್ ಆಶ್ಚರ್ಯಶಕ್ತಿಯೋಗ ಪ್ರಮಾಣಮಾಹ ಯೋಗೆ ಪ್ರಮಾಣಮಾಹ ತದಾಹ. ಇದು ಅಕ್ರೂರನ ವಚನ. ಅಕ್ರೂರನು ಕೃಷ್ಣನನ್ನು ಬಂದು ಸೇರಿದಾಗ ಹೇಳ್ತಾನೆ, ನನಗೆ ಇಂದು ತಾನೇ ನನ್ನ ಜನ್ಮ ಸಫಲವಾಯಿತು ಎಂದು ಕೃಷ್ಣನನ್ನು ನಾನು ನೋಡ್ತೇನೆ ಅಂತ ಹೇಳ್ತಾನೆ. ಕೃಷ್ಣನನ್ನು ಕರೆಸ್ಕೊಂಡು ಬಾ ಅಂತ ಅಕ್ರೂರನ್ನು ಕಳಿಸ್ತಾನೆ ಕಂಸನು ಆ ಧನುರ್ಯಾಗಕ್ಕೆ. ಆಗ ಅವನು ನೆನೆಸ್ಕೊಳ್ತಾನೆ ಮನಸ್ಸಿನಲ್ಲಿ, ನಾನು ನನ್ನ ಜನ್ಮ ಈಗ ಸಫಲವಾಯಿತು, ಕೃಷ್ಣನನ್ನು ನೋಡ್ತೀನಿ. ಕೃಷ್ಣನನ್ನು ನೋಡಿದಾಗ ಅವನು ಹೇಳುವ ವಚನ ಇದು ಜಗದೇದನ್ ಮಹಾಶ್ಚರ್ಯಂ ಅನ್ನೋದು ಅಕ್ರೂರನ ವಚನ. ವಿರಚಿತ ಗ್ರಂಥಸ್ಯ ಆಪಾತ ಪ್ರತೀತಾರ್ಥ ಮಾತ್ರಮೇವ ನ ಕೇವಲಂ ವಿವಕ್ಷಿತಂ ಅಪಿತು ಅತಿ ಗಂಭೀರತ್ವಾತ್ ಅರ್ಥಗೌರವಂ ಅಸ್ತಿ ಅಭಿಪ್ರಾಯಣ ತದೇತತ್. ಅಂದ್ರೆ ಇಲ್ಲಿ ಮುಂದೆ ಹೇಳ್ತಾರೆ, ತದೇತತ್ ನಾನಾವಿಧ ಅನಂತ ಶ್ರುತಿ ನಿಕರ ಶಿಷ್ಟ ಪರಿಗೃಹೀತ ತದ್ವ್ಯಾಖ್ಯಾನ ಪರಿಶ್ರಮಾತ್ ಅವಧಾರಿತಂ. ಭಾಷಿಕಾರರು ಪ್ರಾಮಾಣಿಕವಾಗಿ ಇಲ್ಲಿ ಹೇಳ್ತಾರೆ, ನಾನು ಇಲ್ಲೆಲ್ಲ ವಿವರಣೆ ಮಾಡಿರೋದು, ಸಮತ ಸ್ಥಾಪನೆ ಮಾಡಿರೋದು, ಇದು ನನ್ನ ಒಂದು ಸ್ವಂತವಾದ ಅಭಿಪ್ರಾಯವಲ್ಲ. ಇದು ಆಪಾದ ಪ್ರತೀತಾರ್ಥ ಮಾತ್ರಮೇವ ನ ಕೇವಲಂ ವಿವಕ್ಷಿತಂ ಸ್ವವಿರಚಿತ ಗ್ರಂಥಸ್ಯ. ನಾವು ರಚನೆ ಮಾಡಿರೋ ಗ್ರಂಥ ಇದು ಕೇವಲ ಆಪಾದ ಪ್ರತೀತವಾದ ಅರ್ಥವನ್ನು ಮಾತ್ರವೇ ಇಲ್ಲಿ ಹೇಳ್ತಾ ಇಲ್ಲ ನಾನು. ಬಹಳ ಗಂಭೀರವಾದ ಅರ್ಥಗಳು ಇದು. ಅತಿ ಗಂಭೀರತ್ವಾದ ಅರ್ಥಗೌರವಂ ಅಸ್ತಿ. ಇದಕ್ಕೆ ಬಹಳ ಗಂಭೀರವಾದ ಅರ್ಥಗಳಿದೆ, ಆಳವಾದ ಅರ್ಥ, ಎಲ್ಲ ಪ್ರಾಮಾಣಿಕವಾದ ಅರ್ಥ ಅನ್ನೋದನ್ನ ತದೇತತ್ ಅಂತ ಹೇಳ್ತಾರೆ. ಅನೇಕ ವಿಧವಾದ ಅನಂತ ಶ್ರುತಿ ನಿಕರ, ಅನಂತವಾದ ಶ್ರುತಿಗಳ ನಿಕರ ಅಂದ್ರೆ ಉಪನಿಷತ್ತುಗಳು, ಅದರ ಶಿರಸ್ಸು. ಶಿಷ್ಟ ಪರಿಗೃಹೀತ, ಅದನ್ನ ಶಿಷ್ಟರಿಂದ ಅಂಗೀಕರಿಸಲ್ಪಟ್ಟದ್ದು. ತದ್ವ್ಯಾಖ್ಯಾನ ಪರಿಶ್ರಮಾತ್, ಅವರ ವ್ಯಾಖ್ಯಾನಗಳ ಪರಿಶ್ರಮದಿಂದ ಅದನ್ನೆಲ್ಲ ಅಧ್ಯಯನ ಮಾಡಿ ಅವಧಾರಿತಂ, ನಾನು ಇದನ್ನ ತಿಳಿಸ್ಕೊಂಡಿರುವಂತಹ ಅರ್ಥಗಳು ಅಂತ ಹೇಳ್ತಾರೆ. ತದೇತತ್, ಅದು ಅವಧಾರಣೆ ಅಂದರೆ ಸ್ಪಷ್ಟವಾಗಿ ನಿಶ್ಚಯ ಮಾಡಿ ಹೇಳಲ್ಪಟ್ಟಿದೆ. ಎಲ್ಲ ಶಿಷ್ಟರುಗಳು, ಋಷಿಗಳು ಮೊದಲಾದ ಶ್ರುತಿಗಳು ಹೇಳಲ್ಪಟ್ಟಿದೆ. ಆ ಶ್ರುತಿಗಳ ಉಪನಿಷತ್ತುಗಳ ಅರ್ಥಗಳನ್ನೆಲ್ಲ ಶಿಷ್ಟರು ಅಂಗೀಕಾರ ಮಾಡಿ ವ್ಯಾಖ್ಯಾನಗಳನ್ನೆಲ್ಲ ಮಾಡಿ ಬಹಳ ಪರಿಶ್ರಮಪಟ್ಟು ವ್ಯಾಖ್ಯಾನ ಮಾಡಿ, ಅವರು ಪರಿಶ್ರಮಪಟ್ಟು ತಪಸ್ಸುಗಳನ್ನೆಲ್ಲ ಮಾಡಿ ಅವರು ಸಾಕ್ಷಾತ್ಕರಿಸಿಕೊಂಡ ಅರ್ಥಗಳನ್ನೆಲ್ಲ ನಿರೂಪಣೆ ಮಾಡಿರೋದು, ವಿಶದೀಕರಣ ಮಾಡಿರುವ ಉಪಬ್ರಹ್ಮಣಗಳು, ಇವುಗಳಿಂದೆಲ್ಲ ತಿಳಿದಂತಹ ಅರ್ಥ ಇದು. ನಾನು ನನ್ನ ಗ್ರಂಥದಲ್ಲಿ ರಚಿತ ಆಪಾತ ರೀತಿಯಿಂದ ಸುಮ್ಮನೆ ಹೇಳ್ತಾ ಇಲ್ಲ. ಇದು ಬಹಳ ಗಂಭೀರವಾದ ಅರ್ಥಗಳು, ಪ್ರಾಮಾಣಿಕವಾದ ಅರ್ಥಗಳು ಅಂತ ಅರ್ಥ ಇಲ್ಲಿ. ಅದರಿಂದ ತದೇತತ್ ಅಭೇದ ಭೇದ ಘಟಕ ಶ್ರುತ್ಯಾದಿ ವಿಷಯಂ ಮುಕ್ತಂ ಅರ್ಥಜಾತಂ ಅಂತ ಹೇಳ್ತಾರೆ. ತದೇತತ್, ಇದುವರೆಗೂ ಹೇಳಿದ್ದು ಅಭೇದ ಶ್ರುತಿಗಳೇನು, ಭೇದ ಶ್ರುತಿಗಳೇನು, ಘಟಕ ಶ್ರುತಿಗಳು, ಇವುಗಳ ವಿಷಯವನ್ನೆಲ್ಲ ನಾನು ಏನು ಹೇಳಿದನೋ ಆ ಅರ್ಥಗಳೆಲ್ಲವೂ ಕೂಡ ಅಧೀಯಮಾನಾನಾಮೇವ ನಾನಾ ವಿಧ ಅನಂತ ಶ್ರುತಿನಿಕರ ಅಧ್ಯಯನದಲ್ಲಿ ಇರುವಂತಹ ಶ್ರುತೀನಾಂ ನಾನಾ ವಿಧತ್ವಂ ದೃಶ್ಯತೆ. ಈ ಕಾಲದಲ್ಲಿ ಅಧ್ಯಯನ ಮಾಡ್ತಿರೋ ಶ್ರುತಿಗಳಲ್ಲಿ ಎಷ್ಟೋ ವೈವಿಧ್ಯವಿದೆ, ಶಾಖಾಂತರಗಳು, ಬೇಕಾದಷ್ಟು ಶಾಖೆಗಳಿದೆ. ಇವಾಗ ಭಾರತದಲ್ಲಿ ನೋಡಿದ್ರೆ ಎಷ್ಟೋ ಶಾಖೆಗಳು ನಮಗೆ ಸಿಗುತ್ತೆ. ಅಧ್ಯಯನ ಮಾಡ್ತಿರೋ ಒಂದೊಂದು ಮೂಲೆಯಲ್ಲಿ ಒಂದೊಂದು ಶಾಖೆಯನ್ನು ಅಧ್ಯಯನ ಮಾಡುವವರು ಇರ್ತಾರೆ. ಆ ಒಂದು
ಅಪೂರ್ವವಾದ ಶಾಖೆಗಳನ್ನೆಲ್ಲ ಅಧ್ಯಯನ ಮಾಡುವವರಿದ್ದಾರೆ. ಈ ಕಾಲದಲ್ಲಿಯೇ ಈ ರೀತಿ ನಾನಾ ವಿಧತ್ವವಿದೆ. ಅರ್ಥವೈವಿಧ್ಯಾತ್ ನಾನಾವಿಧತ್ವಂ, ಅರ್ಥವೂ ಕೂಡ ವಿವಿಧವಾದ ಅರ್ಥಗಳು ಪ್ರತಿಪಾದಿಸಲ್ಪಟ್ಟಿದೆ. ಅನಂತ ಶಬ್ದೇನ ಅನಧೀಯಮಾನಾ ಇತಿಹಾಸ ಪುರಾಣ ಬ್ರಹ್ಮಿತಾ ಶಾಖಾಭೇದ. ಇತಿಹಾಸ ಪುರಾಣಗಳಲ್ಲಿ ಏನು ಅಂದರೆ ಅನಧೀತವಾದ ಶಾಖೆಗಳ ಅರ್ಥಗಳು ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಇತಿಹಾಸ ಪುರಾಣಗಳಿಂದ ಅನಧೀತವಾದ ಶಾಖೆಗಳ ಅರ್ಥಗಳು ಕೂಡ ಅನೇಕವಾಗಿ ಕಂಡುಬರುತ್ತೆ. ಅದು ಕೂಡ ಇಲ್ಲಿ ಅದು ಹೇಳಲ್ಪಟ್ಟಿದೆ. ಸೋಪಬ್ರಹ್ಮಣ ಶ್ರುತಿ ನಿಕರೇಶು, ಉಪಬ್ರಹ್ಮಣಗಳ ಜೊತೆ ಅರ್ಥ ಮಾಡಿಕೊಳ್ಳುವ ಶ್ರುತಿಯ ಶಿರಸ್ಸುಗಳು, ಶ್ರುತಿ ನಿಕರೇಶು ಉಪನಿಷತ್ತುಗಳಲ್ಲಿ ತದ್ವ್ಯಾಖ್ಯಾನೇಶ ಪರಿಶ್ರಮಾತ್ ಅವಧಾರಿತಂ, ಅವುಗಳ ವ್ಯಾಖ್ಯಾನಗಳಲ್ಲಿಯೂ ಕೂಡ ಬಹಳ ಪರಿಶ್ರಮ ಪಟ್ಟು ಅಧ್ಯಯನ ಮಾಡಿ ತಪಸ್ಸಿನಿಂದ ಸಾಕ್ಷಾತ್ಕಾರವನ್ನು ನಿಶ್ಚಯ ಮಾಡಲ್ಪಟ್ಟಂತಹ ಅರ್ಥಗಳು ಇದು. ನನ್ನ ಸ್ವವಿರಚಿತ ಗ್ರಂಥ ಅಂತ ಹೇಳಿಬಿಟ್ಟು ಹೇಳ್ತಾ ಇಲ್ಲ. ಇದೆಲ್ಲ ಬಹಳ ಪ್ರಾಮಾಣಿಕವಾದದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನ ಶ್ರುತಿಗಳಿಗೆ ಹೇಗೆ ಇದು ಅನೇಕ ವಿಧತ್ವ ಮೊದಲಾದನ್ನೆಲ್ಲ ಈ ಹೇಳ್ತಾರೆ. ಈಗ ತಥಾ ಹಿ ಪ್ರಮಾಣಾಂತರ ಅಪರಿದೃಷ್ಟ ಅಪರಿಮಿತ ಪರಿಣಾಮ ಅನೇಕ ತತ್ವನಿಯತ ಕ್ರಮ ವಿಶಿಷ್ಟೌ ಸೃಷ್ಟಿ ಪ್ರಳಯೌ ಬ್ರಹ್ಮಣಃ ಅನೇಕ ವಿಧಾಃ ಶ್ರುತಯಃ ವದಂತಿ. ಈಗ ಇನ್ನು ಮುಂದೆ ಆಶ್ಚರ್ಯವಾದ ವಿಷಯವನ್ನು ಆಶ್ಚರ್ಯವಾಗಿ ಶ್ರುತಿಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವಿಧವಾದ ವ್ಯಾಖ್ಯಾನಗಳು ಕಂಡುಬರುತ್ತೆ ಶ್ರುತಿಗಳಲ್ಲಿ. ಬೇರೆ ಪ್ರಮಾಣಗಳಿಂದ ತಿಳಿಯಲ್ಪಡದೇ ಇರುವಂತಹದ್ದು ಪ್ರಮಾಣಾಂತರ ಅಪರಿದೃಷ್ಟ, ಪ್ರಮಾಣಾಂತರಗಳಿಂದ ಪ್ರತ್ಯಕ್ಷ ಅನುಮಾನಗಳಿಂದ ಕಂಡು ಬರದೇ ಇರುವಂತಹದ್ದು. ಅಪರಿಮಿತ ಪರಿಣಾಮ, ಅಪರಿಮಿತವಾದ ಪರಿಣಾಮವನ್ನು ಹೊಂದಿರೋದು. ಅನೇಕ ತತ್ವನಿಯತ ಕ್ರಮ ವಿಶಿಷ್ಟವು ಸೃಷ್ಟಿ ಪ್ರಳಯವು, ಅಪರಿಮಿತವಾದ ಪರಿಣಾಮಗಳು ಕಂಡುಬರುತ್ತೆ ಸೃಷ್ಟಿ ಪ್ರಳಯಗಳಲ್ಲಿ. ಅನೇಕ ತತ್ವನಿಯತ ಕ್ರಮ ವಿಶಿಷ್ಟವು, ಅನೇಕ ತತ್ವಗಳಿಗೆ ನಿಯತವಾದ ಒಂದು ಕ್ರಮ ವಿಶಿಷ್ಟವಾದ ಸೃಷ್ಟಿ ಪ್ರಳಯ. ಸೃಷ್ಟಿ ಪ್ರಳಯಕ್ಕೆ ಒಂದು ಕ್ರಮವಿದೆ. ಆ ಕ್ರಮದಲ್ಲಿಯೂ ಕೂಡ ಅನೇಕ ತತ್ವಗಳಿಗೆ ನಿಯತವಾದ ಕ್ರಮದಲ್ಲಿ ಆಯಾ ತತ್ವಗಳಿಗೆ ನಡೆಯುತ್ತೆ. ಇದು ಅಪರಿಮಿತವಾದ ಪರಿಣಾಮವನ್ನು ಹೊಂದಿ ಎಲ್ಲವೂ ಸೃಷ್ಟಿಯಾಗುವಲ್ಲಿಯೂ ಪ್ರಳಯದಲ್ಲಿಯೂ ಯಾವ ಯಾವ ವಿಧದಲ್ಲಿ ಪರಿಣಾಮ ಹೊಂದುತ್ತೆ. ಪ್ರಕೃತಿ ಅನ್ನೋದು ಅನಂತವಾದ ಆಶ್ಚರ್ಯವಾದ ರೂಪಗಳಲ್ಲಿ ಪರಿಣಾಮ ಹೊಂದುತ್ತೆ. ಇದೆಲ್ಲ ಲಯ ಹೊಂದುವಾಗ ಬೇರೆ ಒಂದು ಕ್ರಮದಲ್ಲಿ, ವಿರುದ್ಧವಾದ ಕ್ರಮದಲ್ಲಿ ಎಲ್ಲ ಲಯ ಹೊಂದುತ್ತೆ. ಇದೆಲ್ಲ ಕೂಡ ಬೇರೆ ಯಾವ ಪ್ರಮಾಣದಿಂದಲೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಹೇಗೆ ಪಂಚಭೂತಗಳು ಹೋಗಿ ತನ್ಮಾತ್ರೆಗಳಲ್ಲಿ ಲಯವಾಗುತ್ತೆ ಯಾರು ಹೇಳಕ್ಕೆ ಸಾಧ್ಯವಿಲ್ಲ. ಪಂಚಭೂತಗಳಿಂದ ಇಷ್ಟು ವಿಧವಾದ ಆಶ್ಚರ್ಯ ರೂಪಗಳು ಹೇಗೆ ಬರುತ್ತೆ ತಿಳಿಯಕ್ಕಾಗುವುದಿಲ್ಲ. ಎಲ್ಲ ಒಂದೊಂದು ರೂಪವೂ ಹೋಗಿ ಆಯಾ ಭೂತಗಳಲ್ಲಿ ಲಯವಾಗಬೇಕು. ಆ ಭೂತಗಳೆಲ್ಲ ತನ್ಮಾತ್ರೆಗಳಲ್ಲಿ ಲಯವಾಗಬೇಕು. ಅದು ಹೋಗಿ ಅಹಂಕಾರದಲ್ಲಿ, ಅದು ಮಹತ್ತಿನಲ್ಲಿ, ಅದು ಪ್ರಕೃತಿಯಲ್ಲಿ. ಎಲ್ಲ ಆಶ್ಚರ್ಯವಾದ ಸೃಷ್ಟಿ ಪ್ರಳಯವು ಎಷ್ಟು ಅದ್ಭುತವಾದ ಆಶ್ಚರ್ಯವಾದದ್ದು ಅಂದರೆ ಯಾವ ಪ್ರಮಾಣದಿಂದಲೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಪ್ರಮಾಣಾಂತರ ಅಪರಿದೃಷ್ಟವಾದದ್ದು. ಈ ಎಲ್ಲ ಸೃಷ್ಟಿ ಪ್ರಳಯಗಳೆಲ್ಲ ಇದನ್ನೆಲ್ಲ ಕೂಡ ಪರಮಾತ್ಮನ ಲೀಲೆ ಇದೆಲ್ಲವೂ ಕೂಡ ಅಂತ ಹೇಳಲ್ಪಟ್ಟಿದೆ. ಇದನ್ನ ಬ್ರಹ್ಮಣಃ ಸೃಷ್ಟಿ ಪ್ರಳಯವು ಅನೇಕ ವಿಧಾಃ ಶ್ರುತಯಃ ವದಂತಿ. ಎಷ್ಟು ವಿಧವಾದ ಶ್ರುತಿಗಳಿದೆ. ಈ ಶ್ರುತಿಗಳು ಈ ಎಲ್ಲ ಆಶ್ಚರ್ಯವನ್ನು ತಿಳಿಸುತ್ತೆ ನಮಗೆ. ಸೃಷ್ಟಿ ಪ್ರಳಯದ ವಿಷಯವನ್ನೆಲ್ಲ ಎಷ್ಟೋ ತತ್ವಗಳಿದೆ. ಆ ತತ್ವಗಳಿಗೆಲ್ಲ ನಿಯತವಾದ ಕ್ರಮ ವಿಶಿಷ್ಟವಾದ ಸೃಷ್ಟಿ ಪ್ರಳಯಗಳಿದೆ. ಅಪರಿಮಿತವಾದ ಪರಿಣಾಮವನ್ನು ಹೊಂದಿದೆ. ಬೇರೆ ಯಾವ ಪ್ರಮಾಣದಿಂದಲೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಇದನ್ನ ತಾಸಾಂ ತ್ವದುಕ್ತ ಅರ್ಥಪರತ್ವಂ ವಾ ಕಥಂ. ನಾನಾ ವಿಧತ್ವ ಹೇಗೆ ಶ್ರುತಿಗಳಿಗೆ, ಆ ನಾನಾ ವಿಧವಾದ ಶ್ರುತಿಗಳು ನೀವು ಹೇಳಿದ ಅರ್ಥವನ್ನು ಹೇಗೆ ತಿಳಿಸುತ್ತೆ. ಶ್ರುತಿಯಲ್ಲಿ ನಾನಾ ವಿಧ ಅಂತ ಹೇಳಿದ್ರಲ್ಲ, ಏನೇನು ನಾನಾ ವಿಧಗಳು? ಭೇದ ಎಲ್ಲ ಹೇಳ್ತಾರೆ ಮುಂದೆ. ಆ ಶ್ರುತಿಗಳೆಲ್ಲ ನೀವು ಹೇಳಿದ ಅರ್ಥವನ್ನೇ ಹೇಗೆ ತಿಳಿಸುತ್ತವೆ? ಎಲ್ಲವೂ ಒಂದಕ್ಕೆ ಒಂದು ವಿರುದ್ಧವಾಗಿರೋ ಹಾಗೆ ಕಂಡು ಬರುತ್ತೆ ಆಪಾತತಃ. ಅದನ್ನ ಹೇಳ್ತಾರೆ. ಮೊದಲು ಅದರ ಆಶ್ಚರ್ಯತ್ವವನ್ನು ಹೇಳ್ತಾರೆ. ಪ್ರಥಮಂ ಸೃಷ್ಟಿ ಪ್ರಳಯ ಶ್ರುತಿ ವೈವಿಧ್ಯಮಾಹ ಪ್ರಮಾಣ ಇತಿ ಅನೇಕ ತತ್ವಾನಿ ಮಹದಾದೀನಿ ಪ್ರಕೃತಿ ಮಹತ್ವ ಅಹಂಕಾರ ತನ್ಮಾತ್ರೆ ಮೊದಲಾದದೆಲ್ಲ ಅನೇಕ ತತ್ವಗಳಿದೆ. ತಾನಿಚ ಅಪರಿಮಿತ ಪರಿಣಾಮಾನಿ ಪ್ರಕೃತೆ ಮಹಾನ್ ಮಹತೋ ಅಹಂಕಾರ ಇತಿ ಪಾರಂಪರ್ಯ ನಿಯತಃ ಕ್ರಮ. ಆ ಕ್ರಮವೂ ಕೂಡ ನಿಯತವಾಗಿದೆ. ಪ್ರಕೃತಿಯಿಂದ ಮಹತ್ತಿಂದ ಅಹಂಕಾರ. ಇದು ಲಯದಲ್ಲಿ ಬೇರೆ ವಿರುದ್ಧವಾದ ರೀತಿಯಲ್ಲಿ ಆಗುತ್ತೆ. ಇದೆಲ್ಲ ನಿಯತವಾದ ಕ್ರಮದಲ್ಲಿ ಇದೆ. ಅನೇಕ ತತ್ವಾನಿ ನಿಯತ ಕ್ರಮಾಶ್ಚ ಪ್ರಮಾಣಾಂತರ ಅವಿಷಯ.
ಯಾವ ಪ್ರಮಾಣದಿಂದಲೂ ಎಷ್ಟು ಊಹೆ ಮಾಡಿದ್ರೂ ತಿಳಿಯಕ್ಕೆ ಸಾಧ್ಯವಿಲ್ಲ ಇದನ್ನ. ಮಹತ್ವ ಹೇಗೆ ಅಹಂಕಾರವಾಗಿ ಪರಿಣಾಮ ಹೊಂದುತ್ತೆ ಯಾರೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಊಹೆ ಮಾಡಿ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಇದನ್ನೆಲ್ಲ ಅನುಮಾನದಿಂದ ಸ್ಥಾಪಿಸಕ್ಕಾಗೋದಿಲ್ಲ. ಪ್ರತ್ಯಕ್ಷದಲ್ಲಿ ವಿಷಯವೇ ಆಗೋದಿಲ್ಲ ಇದು. ತೈಹಿ ವಿಶಿಷ್ಟವು ಸೃಷ್ಟಿ ಪ್ರಳಯವು, ಇವುಗಳಿಂದ ವಿಶಿಷ್ಟವಾದದ್ದು ಸೃಷ್ಟಿ ಮತ್ತು ಪ್ರಳಯಗಳು. ಅನೇಕ ವಿಧಾಹ ಶ್ರುತಯ, ಅನೇಕ ವಿಧವಾದ ಶ್ರುತಿಗಳು ಇದನ್ನೆಲ್ಲ ತಿಳಿಸುತ್ತೆ, ಈ ಆಶ್ಚರ್ಯವನ್ನೆಲ್ಲ. ಕ್ವಚಿತ್ ತೇಜೋಬನ್ನ ಮಾತ್ರ ಸೃಷ್ಟಿ, ಕೆಲವು ಕಡೆ ತೇಜಸ್ಸು ಅಪ್ಪು ಅನ್ನೋ ಮಾತ್ರವನ್ನೇ ಇಟ್ಟುಕೊಂಡು ಸೃಷ್ಟಿ ಹೇಳುತ್ತೆ, ಛಾಂದೋಗ್ಯದಲ್ಲಿ ಸದ್ವಿದ್ಯಾ ಪ್ರಕರಣ. ಕ್ವಚಿತ್ ಪಂಚಭೂತ ಮಾತ್ರ ಸೃಷ್ಟಿ, ಪಂಚಭೂತಗಳಿಂದ ಅಗ್ನೇರಾಪ, ಅದರಿಂದ ಹೇಳ್ಬಿಟ್ಟು ಆಕಾಶಾದ್ ವಾಯು, ವಾಯು ಅಗ್ನಿ, ಅಗ್ನೇರಾಪ ಅದ್ಯ ಪೃಥ್ವಿ, ಪೃಥಿವ್ಯಾ ಔಷಧಯ, ಪಂಚಭೂತಗಳಿಂದಲೇ ಎಲ್ಲ ಸೃಷ್ಟಿಯನ್ನು ಹೇಳುತ್ತೆ ಕೆಲವು ಕಡೆ. ಕ್ವಚಿತ್ ಮಹದಾದಿ ಸೃಷ್ಟಿಶ್ಚ, ಮಹತ್ತಿಂದಲೇ ಎಲ್ಲ ಸೃಷ್ಟಿಯಾಗಿದೆ. ಮಹದಾಶ್ ಮಹದಾದ್ಯಾ ವಿಕಾರ ಅಂತಹ ವಿಶೇಷ ಅಂತಹ ಅಂತ ಹೇಳಲ್ಪಟ್ಟಿದೆ. ಮಹತ್ತಿಂದಲೇ ಎಲ್ಲ ಸೃಷ್ಟಿಯಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಸೃಷ್ಟಿ ವೈವಿಧ್ಯಂ ಸೂಯತೆ, ಸೃಷ್ಟಿ ವಿಷಯದಲ್ಲಿ ಎಷ್ಟೋ ವಿವಿಧವಾಗಿ ಹೇಳಲ್ಪಟ್ಟಿದೆ. ಸೃಷ್ಟಿ ಪ್ರಳಯ ಪರ ಕೃತ್ಸ್ನ ವಾಕ್ಯ ಪರ್ಯಾಲೋಚನೆಯ ಈ ಸೃಷ್ಟಿ ಪ್ರಳಯ ಕ್ರಮ ನಿಷ್ಕರ್ಷ ಕ್ರಿಯತೆ. ಅಲ್ಲಿ ಬರೀ ಸೃಷ್ಟಿಯನ್ನು ನೋಡಿ ನಾವು ಸೃಷ್ಟಿ ಕ್ರಮವನ್ನ ನಿಶ್ಚಯ ಮಾಡೋಕ್ಕಾಗೋದಿಲ್ಲ. ಒಂದು ಕಡೆ ಬರೀ ತೇಜಸ್ಸು ಅಪ್ಪು ಅನ್ನೋದಿಂದಲೇ ಸೃಷ್ಟಿ ಸದ್ವಿದ್ಯಾ ಪ್ರಕರಣದಲ್ಲಿ, ತೈತಿರಿಯೋಪನಿಷದಲ್ಲಿ ಪಂಚಭೂತಗಳ ಸೃಷ್ಟಿ, ಇನ್ನೊಂದು ಕಡೆ ಮಹದಾದ್ಯ ವಿಶೇಷ ಅಂತ ಮಹತ್ತಿಂದಲೇ ಆರಂಭಿಸಿ ಎಲ್ಲ ಸೃಷ್ಟಿಯಾಗುತ್ತೆ ಅಂತ ಹೇಳಿದೆ. ಇದೆಲ್ಲ ವಿಧ ವಿಧವಾಗಿ ಹೇಳಿರುವಾಗ ಪ್ರಳಯವನ್ನು ವಿಮರ್ಶೆ ಮಾಡಿ, ಪ್ರಳಯವನ್ನು ಹೇಳುವ ಶ್ರುತಿಗಳನ್ನು ನೋಡಿ, ಸೃಷ್ಟಿ ವಿಷಯ ಶ್ರುತಿಗಳು, ಪ್ರಳಯ ವಿಷಯ ಶ್ರುತಿಗಳು ಎಲ್ಲವನ್ನೂ ನೋಡಿ ಸರ್ವಶಾಖ ಪ್ರತ್ಯಯ ನ್ಯಾಯ ಎರಡಕ್ಕೂ ಸಮನ್ವಿತವಾದ ಅರ್ಥವನ್ನ, ಸೃಷ್ಟಿ ಪ್ರಳಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಕ್ರಮವನ್ನ ನಿಯತಗೊಳಿಸಬೇಕು. ಆದ್ದರಿಂದ ಇಲ್ಲಿ ಸೃಷ್ಟಿ ಪ್ರಳಯ ನಿಷ್ಕರ್ಷ ಹೇಗೆ ಅಂದರೆ, ಸೃಷ್ಟಿ ಪ್ರಳಯ ಪರ ಕೃತ್ಸ್ನ ವಾಕ್ಯ ಪರ್ಯಾಲೋಚನೆ, ಎಲ್ಲವನ್ನು ಚೆನ್ನಾಗಿ ಆಲೋಚನೆ ಮಾಡಿ ಸೃಷ್ಟಿ ಪ್ರಳಯ ಕ್ರಮ ನಿಷ್ಕರ್ಷ ಮಾಡಬೇಕು. ಏವಂ ಅರ್ಥಾಂತರೇಶು ಅಪಿ, ಬೇರೆ ವಿಷಯಗಳಲ್ಲಿಯೂ ಕೂಡ ಕೃತ್ಸ್ನ ವಾಕ್ಯ ಪರ್ಯಾಲೋಚನೆಯ ಏವ ಅರ್ಥೋ ನಿರ್ಣಯಿತವ್ಯ, ಬೇರೆ ವಿಷಯಗಳಲ್ಲಿಯೂ ಹಾಗೆ ಶರೀರಾತ್ಮಭಾವವೇ ಆಗಲಿ, ಬ್ರಹ್ಮನಿಗೆ ಗುಣಗಳಿದೆಯೋ ಇಲ್ಲವೋ ಅನ್ನೋ ವಿಷಯವಾಗಲಿ, ದೋಷವಿದೆಯೇ ಇಲ್ಲವೋ ಅನ್ನೋ ವಿಷಯವಾಗಲಿ, ಜೀವಾತ್ಮನು ನಿತ್ಯವೇ ಇಲ್ಲವೇ ಅನ್ನೋ ವಿಷಯವಾಗಲಿ, ಆಕಾಶವು ನಿತ್ಯವೇ ಅನ್ನೋ ಯಾವುದೇ ವಿಷಯವಾದರೂ ಕೂಡ ಎಲ್ಲ ವಾಕ್ಯಗಳನ್ನು ಚೆನ್ನಾಗಿ ಆಲೋಚಿಸಿ ಪರಾಮರ್ಶೆ ಮಾಡಿ ವಿಚಾರ ಮಾಡಿಯೇ ನಿರ್ಧಾರ ಮಾಡಬೇಕು ಅರ್ಥಗಳನ್ನ ಅನ್ನೋದು ಭಾವನೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿ ಪರವಾಕ್ಯ ಪ್ರಳಯ ಪರವಾಕ್ಯಾನ ಮುಹುರುದಾಹೃತತ್ವಾತ ಅನ್ಯತ್ರ ಅನುಕ್ವಾದ ಅರ್ಥ ಮಾತ್ರ ಮುಕ್ತ ಬಂದ. ಸೃಷ್ಟಿಪರ ವಾಕ್ಯಗಳನ್ನೇ ಹೇಳಲಿಲ್ಲ, ಇಲ್ಲಿ ಅನೇಕ ಕಡೆ ಹೇಳಲ್ಪಟ್ಟಿದೆ, ಆದ್ದರಿಂದ ಆ ಅರ್ಥವನ್ನು ಮಾತ್ರ ಹೇಳಿದ್ರು. ಈಗ ಯಾವ ವಿಧವಾದ ಶ್ರುತಿಯಲ್ಲಿ ವೈವಿಧ್ಯವಿದೆ ಅದನ್ನ ಅದ್ಭುತವಾಗಿ ಮುಂದೆ ನಿರೂಪಣೆ ಮಾಡ್ತಾರೆ. ಎಷ್ಟೆಷ್ಟು ವಿಧವಾದ ಶ್ರುತಿಗಳಿದೆ. ಕೆಲವು ಶ್ರುತಿಗಳು ಬರೀ ಜ್ಞಾನ ಸ್ವರೂಪವನ್ನೇ ಹೇಳುತ್ತೆ, ಕೆಲವು ಶ್ರುತಿಗಳು ನಾನಾತ್ವವನ್ನೇ ಹೇಳುತ್ತೆ, ಕೆಲವು ಏಕತ್ವವನ್ನೇ ಹೇಳುತ್ತೆ, ಕೆಲವು ಶರೀರ ಆತ್ಮಭಾವವನ್ನೇ ಹೇಳುತ್ತೆ. ಎಲ್ಲ ವಿಧವಾದ ಶ್ರುತಿಗಳನ್ನು ಒಂದೊಂದಾಗಿ ಇದಕ್ಕೆಲ್ಲ ಉದಾಹರಿಸಿ ಆ ವಾಕ್ಯಗಳಿಗೆಲ್ಲ ಯಾವ ವಿರೋಧವೂ ಇಲ್ಲದೆ ಹೇಗೆ ಅರ್ಥ ಮಾಡಬೇಕು ಅದನ್ನ ಮುಂದೆ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಇದು ವೇದಾರ್ಥ ಸಂಗ್ರಹದಲ್ಲಿ ಬಹಳ ಅದ್ಭುತವಾದ ಒಂದು ಭಾಗ. ಸಮತ ನಿರೂಪಣೆ ಮಾಡುವಾಗ ಶ್ರುತಿ ವಾಕ್ಯಗಳಿಗೆ, ಇದುವೇ ಶ್ರುತಿ ಪ್ರಸ್ಥಾನ ಅಂತ ವೇದಾರ್ಥ ಸಂಗ್ರಹದಲ್ಲಿ ಭಾಷ್ಯಕಾರರು ಮಾಡಿರುವ ಒಂದು ಆಶ್ಚರ್ಯವಾದ ವಿಷಯ. ಶ್ರುತಿಯಲ್ಲಿ ಇರುವ ಅನೇಕ ವಿಧ ವಾಕ್ಯಗಳನ್ನು ತೆಗೆದು ಒಂದಕ್ಕೆ ಯಾವುದಕ್ಕೂ ವಿರೋಧವಿಲ್ಲದಂತೆ ಸಮತವನ್ನ ಸ್ಥಾಪನೆ ಮಾಡಿರುವುದು ಬಹಳ ಸುಂದರವಾದ ಪ್ರಕರಣ. ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರ ನಿಲ್ಲಿಸ್ಕೊಳ್ತೇನೆ. ಯೋನಿತ್ಯಮಚ್ಯುತಪದಾಂ ವಿಜಯಿತುಮುಕ್ತಮೋಹುತಃ ಚರಿತ್ರಾಣಿ ನಾಯಮೇನೆ ಸ್ಮೃತಿರ್ಭಗವತೋಸ್ಯತೆ ರಾಮಾನುಜಸ್ಯ ಜನ್ಮವಿಷಣ್ಣಂ ಪ್ರಪದ್ಯೆ.